47ನೇ ಅಧ್ಯಾಯ 37ರಿಂದ 27 ವಚನಗಳು. ಆದಿಕಾಂಡ ಮಕ್ಪೆಲ ಎಂಬ ಅದ್ಭುತವಾದ ಸ್ಥಳ. ನಾನು ಇದನ್ನೇ ಕುರುಬ ಮತ್ತು ಕುರಿ ಅಂತ ಹಾಕಿದ್ದೆ. ಸಂದೇಶ ಒಂದೇ, ಅದರ ಹೆಸರು ಚೇಂಜ್ ಆಗಿದೆ ಅಷ್ಟೇ. ಆ ಕುರುಬ ಮತ್ತು ಕುರಿ ಅನ್ನೋದಕ್ಕೆ ಇದು ಸಂದೇಶ ಹೊಂದಿಕೆ ಆಗಿದ ಕಾರಣ ಅದು ಚೇಂಜ್ ಮಾಡಲಾಯಿತು. 47ನೇ ಅಧ್ಯಾಯ 27ರಿಂದ ಆದಿಕಾಂಡ ಆದಿ 27. ಇಸ್ರಾಯೇಲ್ಯರು ಐಗುಪ್ತ ದೇಶಕ್ಕೆ ಸೇರಿರುವ ಗೋಷಾನ್ ಸೀಮೆಯಲ್ಲಿ ವಾಸ ಮಾಡಿದ್ದರು. ಅದರಲ್ಲಿ ಅವರು ಆಸ್ತಿಯನ್ನು ಸಂಪಾದಿಸಿ ಬಹುಸಂತಾನವಾಗಿ ಬಹಳವಾಗಿ ಹೆಚ್ಚಿದರು. ಯಾಕೋಬನ ಐಗುಪ್ತ ದೇಶದಲ್ಲಿ 17 ವರ್ಷ ಇದ್ದನು. ಅವನ ಜೀವಿತ ಕಾಲವು ಒಟ್ಟಿಗೆ 147 ವರ್ಷಗಳು. ಇಸ್ರಾಯೇಲನಿಗೆ ಅವಸನ ಕಾಲ ಸಮೀಪಿಸಿದಾಗ ಅವನು ತನ್ನ ಮಗನಾದ ಯೂಸುಫನನ್ನು ಕರೆಸಿ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ನನ್ನ ಮಾತನ್ನು ನಡೆಸಬೇಕು. ಏನೆಂದರೆ ನನಗೆ ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಬೇಡವೆಂಬುದು ಕೇಳಿಕೊಳ್ಳುತ್ತೇನೆ. ನಾನು ಪಿತೃಗಳಲ್ಲಿ ಸೇರಿದಾಗ ನನ್ನ ಶವವನ್ನು ಐಗುಪ್ತ ದೇಶದಿಂದ ತೆಗೆದುಕೊಂಡು ಹೋಗಿ ಆ ಪಿತೃಗಳ ಸ್ಮಶಾನ ಭೂಮಿಯಲ್ಲಿಯೇ ಸಮಾಧಿ ಮಾಡಬೇಕು. ಹಾಗೆ ಮಾಡುತ್ತೇನೆಂಬುದಾಗಿ ನೀನು ನನ್ನ ತೊಡೆ ಕೆಳಗೆ ಕೈಯಿಟ್ಟು ಪ್ರಮಾಣ ಮಾಡಬೇಕೆಂದು ಹೇಳಲು ಅವನು ನೀನು ಹೇಳಿದಂತೆ. ಅದ್ಭುತವಾದಂಥ ವಾಕ್ಯದ ಭಾಗ. ದೇವರು ಆಶೀರ್ವದಿಸಲಿ. ಈಗ ಚೆನ್ನಾಗಿ ವಿವರಿಸಲಿಕ್ಕೆ ದೇವರು ತಾನೇ ನಿಮಗೆ ಕೃಪೆ ಕೊಡಲಿ. ಕೇಳಿಸ್ಕೊಳ್ಳಿ, ನಿಮಗೂ ದೇವರು ತಾನೇ ಅದ್ಭುತವಾದ ಕೃಪೆ ಕೊಡಲಿ. ಸತ್ಯವೇದವು ಕುರಿ ಮತ್ತು ಕುರುಬೆ ಅಂತಕ್ಕಂಥ ಮರಣದಿಂದ ತುಂಬಿ ಹೋಗಿದೆ. ಎಬೇಲನು ಕುರುಬನಾಗಿದ್ದನು, ಮೋಸೆ ಕೂಡ ಕುರುಬನಾಗಿದ್ದನು, ಏಸೇಫನು ಕೂಡ ಕುರುಬನಾಗಿದ್ದನು, ಯಾಕೋಬನು ಕೂಡ ಕುರುಬನಾಗಿದ್ದನು, ಅಬ್ರಾಮ್ ಕೂಡ ಕುರಿ ಕಾಯುವಂತ ಕುರುಬನಾಗಿದ್ದನು. ಹಲ್ಲೆಲೂಯಾ. ಇಸಾಕನು ಕೂಡ ಕುರಿ ಕಾಯುವಂತ ಕುರುಬನಾಗಿದ್ದನು. ಹಲ್ಲೆಲೂಯಾ. ಇವರೆಲ್ಲ ಕುರುಬರಾಗಿದ್ದು, ಯೇಸು ಕೂಡ ನಮಗೆ ಬಹುದೊಡ್ಡ ಕುರುಬ. ಹಲ್ಲೆಲೂಯಾ. ಹಿರಿಯ ಕುರುಬ. ಈ ದಿನ ಕೆಲವು ಕುರಿಗಳ ಕುರುಬರಿದ್ದಾರೆ. ಆ ಕುರಿಮರಿಯ ಪ್ರಕಟಣೆ ಹೊಂದಿದ ಕುರುಬರಿದ್ದಾರೆ. 7 ಕೊಂಬುಗಳು 7 ಕಣ್ಣುಗಳಿರುವ ಕುರಿಮರಿ ಪ್ರಕಟಣೆ ಗ್ರಂಥದಲ್ಲಿದೆ. ನಿಮ್ಗೆ ಗೊತ್ತಾ, ದಾವೀದನು ಸಿತಾರವನ್ನು ನುಡಿಸುತ್ತಿರುವಾಗ ಕುರಿಗಳು ಕೂಡ ನಾಟ್ಯ ಮಾಡ್ತಿದ್ವು. ಕುರಿಗಳು ಕೂಡ ನಾಟ್ಯ ಮಾಡ್ತಿದ್ವು. ಆ ರೀತಿ ಬಾರಿಸ್ತಾ ಇದ್ದಾರೆ. ದಾವೀದನು ಕೂಡ ಕುರುಬನಾಗಿದ್ದು, ಯೆಹೋವನನ್ನ ಕುರುಬನಿಗೆ ಕೊರತೆ ಇಲ್ಲ. ಆಮೆನ್. ದೇವರು ಕುರಿಗಳಿಗೆ ಮತ್ತೇನೂ ಅಗತ್ಯ ಇಲ್ಲ. ಒಬ್ಬ ಸೇವಕರನ್ನು ಆರಿಸಿಕೊಂಡಾಗ ಆತನ ಹಿಂದೆ ತಿರುಗಿ ನೋಡುವಂತೆ ಆತನನ್ನು ಮಾಡುವುದಿಲ್ಲ. ದೇವರ ಕುರುಬರನ್ನು ಆರಿಸಿಕೊಂಡ್ರೆ ಆತನ ಮತ್ತೆ ಹಿಂದೆ ತಿರುಗಿ ನೋಡುವಾಗ ಮಾಡಲ್ಲ. ಆತನಿಗೆ ಬೇಕಾದದ್ದೆಲ್ಲವನ್ನೂ ದೇವರು ತಾನೇ ಸಹಾಯ ಮಾಡ್ತಾನೆ. ದೇವರು ಆತನಿಗೆ ಶಿಕ್ಷಣ ಕೊಡ್ತಾನೆ. ದೇವರು ಆತನಿಗೆ ಸ್ಥಿರಪಡಿಸ್ತಾನೆ. ದೇವರು ಒಂದು ಪ್ರಾಂತ್ಯದಲ್ಲಿ ಆತನನ್ನ ಸ್ಥಿರಪಡಿಸ್ತಾನೆ. ಅಂತಹ ಕುರುಬರಿಗಾಗಿ ದೇವರಿಗೆ ವಂದನೆಗಳು. ಅಂತಹ ಕುರುಬರಿಗಾಗಿ ದೇವರಿಗೆ ವಂದನೆಗಳು. ನಿಮ್ಮ ಕುರುಬರೊಂದಿಗೆ ನಿಂತ್ಕೊಳ್ರಿ. ಹಲ್ಲೆಲೂಯಾ. ಪ್ರತಿ ಕಡೆ ಕತ್ತಲಿದೆ. ದೇವರು ವಧುವಿಗೆ ಮಾತ್ರ ಜೀವನ ಕೊಟ್ಟಿದ್ದಾರೆ. 1957 ಪ್ರವಾದಿ ನನ್ನ ಮುಂದಿನ ಭವಿಷ್ಯ ಏನು ಅಂತ ದೇವರ ಪ್ರಾರ್ಥನೆ ಮಾಡಿದಾಗ ದೇವರು ದರ್ಶನ ಕೊಟ್ಟು ಇಂಡಿಯಾ ಮತ್ತು ದಕ್ಷಿಣ ಆಫ್ರಿಕಾವನ್ನು ತೋರಿಸಿದರು ಪ್ರವಾದಿ. ಅದು ಸಂದೇಶದ ಭವಿಷ್ಯತ್ತದು, ಅದು ಪ್ರವಾದಿ ಭವಿಷ್ಯತ್ತದು. ನೀನು ಆ ಸಂದೇಶವನ್ನು ಶ್ರದ್ಧೆಯಿಂದ ಓದಿದ್ರೆ 1957ರಲ್ಲಿ 2 ಹಸ್ತಗಳು ಇಳಿದು ಬಂದು ಏನ್ ಮಾಡೋದು, ಯೆಹೋಶುವನ ಗ್ರಂಥಕ್ಕೆ ಕೈಯನ್ನು ಹಾಕಿ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ತೆರೆಯುವಂತೆ ಪ್ರವಾದಿ ಹೇಳಿದರು. ಹಲ್ಲೆಲೂಯಾ. ಯೆಹೋಶುವನಿಗೆ ಜವಾಬ್ದಾರಿಯನ್ನು ಕೊಟ್ಟನು. ಹಲ್ಲೆಲೂಯಾ. ಯೆಹೋಶುವನಂತೆ ಪ್ರವಾದಿಗೆ ಜವಾಬ್ದಾರಿಯನ್ನು ದೇವರು ಕೊಟ್ಟನು. ಹಲ್ಲೆಲೂಯಾ. ಅಮೆರಿಕ ದೇಶವು ಈ ಮೊದಲ ಮತ್ತು 2ನೇ ಎಳಿತದ ಸೇವೆಯಲ್ಲಿ ಸಂತೋಷಿಸಿದ್ದು. 2ನೇ ಮತ್ತು ಮೊದಲ ಸೇವೆಯಲ್ಲಿ ಅಮೆರಿಕ ದೇಶ ಪ್ರವಾದಿಯೊಂದಿಗೆ ನಿಂತುಕೊಂಡಿತ್ತು. ಅಮೆರಿಕ ದೇಶ ಮತ್ತು ಕೆನಡಾ ದೇಶ ಕೂಡ. ಹಲ್ಲೆಲೂಯಾ. ಮೊದಲೇ ಹೇಳ್ತದಲ್ಲಿ ಅಮೆರಿಕ ಮತ್ತು ಕೆನಡಾ ದೇಶ ಬಹಳ ಸಂತೋಷಿಸುವುದು. ಪ್ರವಾದಿ ಹೇಳಿದರು,
ಈ ಎರಡು ದೇಶಗಳು ಅವಳಿಯ ದೇಶಗಳು ಅವಳಿ ದೇಶದ ಭಾಗವಾಗಿವೆ. ಆದರೆ ಮೂರನೇ ಎಳೆತದ ಸಮಯಕ್ಕೆ, ಮೂರನೇ ಎಳೆತ ಬಂದಾಗ ಅಮೆರಿಕ ಆತನನ್ನು ತಿರಸ್ಕರಿಸು, ಕೆನಡಾ ಕೂಡ ಆತನನ್ನು ತಿರಸ್ಕರಿಸು. ಸಂದೇಶವನ್ನು ನಂಬುವ ವಿಶ್ವಾಸಗಳು ಕೆಲವು ಮಂದಿ ಇದ್ದಾರೆ. ಸಂದೇಶ ನಂಬುವಂತ ವಿಶ್ವಾಸಗಳು ಎಷ್ಟಿದ್ದಾರೆ? ಕೆಲವು ಮಂದಿ ಇದ್ದಾರೆ. ದೇಶವ್ಯಾಪ್ತಿಯಾಗಿ ಕ್ರೈಸ್ತರೆಲ್ಲರೂ ಸಂದೇಶವನ್ನು ತಿರಸ್ಕರಿಸಿದರು. ಏನ್ ನಡೀತು? 7ನೇ ಮುದ್ರೆಗಳು ತೆರೆಯಲ್ಪಟ್ಟು ದಕ್ಷಿಣ ಆಫ್ರಿಕಾಕ್ಕೆ ಪ್ರಯಾಣ ಬೆಳೆಸಿದ ಪ್ರವಾದಿ. ಯಾಕೆಂದ್ರೆ ಆತನಿಗೆ ಒಂದು ದರ್ಶನ ಇದ್ದಿತ್ತು. ದೇವರ ದೂತ ಆತನಿಗೆ ಒಂದು ದರ್ಶನದಲ್ಲಿ ಮೊದಲ ಕೂಟ ಡರ್ಬನ್ ನಲ್ಲಿ ನಡೆಯಿತು. ಅಲ್ಲೆಲೂಯಾ. ಅದು ಅಲ್ಲೆಲೂಯಾ 1965ರಲ್ಲಿ ಆತನು ಡರ್ಬನ್ಗೆ ಹೋದ್ರು. ಅಲ್ಲೆಲೂಯಾ. ಆತನು ತಿರುಗಿ ಭಾರತಕ್ಕೆ ಬರಬೇಕೆಂಬ ಬೈಕ್ ಇತ್ತು, ಆದ್ರೆ ಬರದೆ ಹೋದ್ರು. ನನ್ನಂತಾನೆ ಆತನನ್ನು ನಡೆಸಿದ ಆ ದೇವದೂತ ಇಲ್ಲಿಯೂ ಕೂಡ ಬಲಿಷ್ಠ ದೇವದೂತ ಸಂದೇಶವನ್ನು ತೆಗೆದುಕೊಂಡು ನಮ್ಮ ದೇಶಕ್ಕೂ ಕೂಡ ಅಲ್ಲೆಲೂಯಾ ಬಂದ್ರು, ಬಾಂಬೆಗೆ. ಅಲ್ಲೆಲೂಯಾ. ಈ ದೇಶದಲ್ಲಿ ದೇಶವನ್ನು ಕದಲಿಸಿದರು. ದೇವರು ಕುರಿಗಳ ಕುರುಬನು ಇಲ್ಲಿದ್ದಾನೆ. ಕೆಲವು ಕುರಿಗಳು ಇಲ್ಲಿವೆ. ಸಭೆಯೇ ಬಾ, ಪ್ರಕಟಣೆ ಹೊಂದಿದ ಪ್ರಜೆಗಳು, ನಿನ್ನ ಜೀವಿತದಲ್ಲಿ ಉಜ್ಜೀವನ ಇರುವುದಾದ್ರೆ ಅದನ್ನು ಗಟ್ಟಿಯಾಗಿಟ್ಕೋ. ಪ್ರವಾದಿ ಹೇಳ್ತಾರೆ, ನಿನ್ನ ಜೀವಿತದಲ್ಲಿ ಉಜ್ಜೀವನ ಕೊಟ್ಟರೆ, ದೇವರು ಕೊಟ್ಟಿದ್ರೆ, ಆಸಕ್ತಿ ಕೊಟ್ಟಿದ್ರೆ ಅದನ್ನ ಗಟ್ಟಿಯಾಗಿಟ್ಕೋ. ಯಾಕಂದ್ರೆ ಲಕ್ಷ ಲಕ್ಷ ಮಂದಿಗೆ ಇವತ್ತು ಉಜ್ಜೀವನ ಇಲ್ಲ. ಲಕ್ಷ ಲಕ್ಷ ಮಂದಿಗೆ ಇಲ್ಲ, ಆಸಕ್ತಿ ಇಲ್ಲ ದೇವರಲ್ಲಿ. ನಮಗೆ ಆಸಕ್ತಿ ಇಲ್ಲ. ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅವ್ರು ಯಾವ ಸ್ಥಳಕ್ಕೆ ಹೋಗ್ತಾರೆ ಅಂತಾನೆ ಗೊತ್ತಿಲ್ಲ. ಈ ಲೋಕದ ಜೀವನ ಎರಡು ದಿನ ಅಷ್ಟೇ. ಅಂತ ಜೀವನಕ್ಕೆ ನಾವು ಆಸಕ್ತಿಯನ್ನು ಕೊಟ್ಟು ಶಾಶ್ವತವಾದ ಜೀವನಕ್ಕೆ ನಾವು ತಿರಸ್ಕಾರ ಹೊಂದಿದ್ರೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ರಕ್ಷಿಸುವವರು ಯಾರು ಇಲ್ಲ. ಅಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಮ್ಮನ್ನು ರಕ್ಷಿಸುವವರು ಯಾರು ಇಲ್ಲ. ಅಲ್ಲೆಲೂಯಾ. ಯಾರಿದ್ದಾರೆ? ಅದಕ್ಕಾಗಿ ದೇವರು ಪ್ರವಾದಿ ಹೇಳ್ತಾರೆ, ನಿನಗೆ ದೇವರು ಉಜ್ಜೀವನ ಕೊಟ್ಟಿದ್ರೆ ಅದನ್ನು ಗಟ್ಟಿಯಾಗಿರ್ಕೋ. ಯಾಕಂದ್ರೆ ಲಕ್ಷ ಲಕ್ಷ ಮಂದಿಗೆ, ಕೋಟಿ ಕೋಟಿ ಮಂದಿಗೆ ಇವತ್ತು ಉಜ್ಜೀವನ ಇಲ್ಲ. ನಿನ್ನ ಜೀವಿತದಲ್ಲಿ ಉಜ್ಜೀವನ ಇದ್ರೆ ಅದು ಗಟ್ಟಿಯಾಗಿರ್ಕೋ. ಯಾಕೆಂದ್ರೆ ನಿನ್ನನ್ನು ಎತ್ತಲ್ಪಡುವುದರಲ್ಲಿ ತೆಗೆದುಕೊಂಡು ಹೋಗುವುದೇ ಉಜ್ಜೀವನವಾಗಿದೆ. ನಿನ್ನ ಎತ್ತಲ್ಪಡಿಗೆ ತೆಗೆದುಕೊಳ್ಳೋದು ಆಸಕ್ತಿಯೇ ನಿನ್ನನ್ನು ಎತ್ತಲ್ಪಡುವುದರಲ್ಲಿ ಒಯ್ಯುತ್ತದೆ. ಯಾವೆಲ್ಲ ಆಸಕ್ತಿ ಇದೆ ನಿಮಗೆ? ಫೋನ್ ನೋಡೋದ್ರಲ್ಲಿ, ಯೂಟ್ಯೂಬ್ ನೋಡೋದ್ರಲ್ಲಿ ಯಾವೆಲ್ಲ ಆಸಕ್ತಿ? ಏನು ಇಲ್ಲೇ ಇರ್ತೀರಾ? ಗಟ್ಟಿಯಾಗಿ ವಿಚಾರ ಮಾಡ್ರಿ. ಮುಂದಿನ ಒಂದು ಪ್ರಯಾಣ ಇದೆ ನಮಗೆ. ಈ ಲೋಕ ಬಿಡಬೇಕು. ಈ ಲೋಕದಲ್ಲಿ ಶಾಶ್ವತ ಇರಾಗಿಲ್ಲ. ಶಾಶ್ವತ ಇದ್ರೆ ನೀವು ಏನಾದ್ರು ನೋಡ್ಬೋದಾಗಿತ್ತು. ಆದ್ರೆ ಬಹಳ ಜಾಗೃತಿಯಾಗಿರ್ರಿ. ಈ ಜೀವನ ಎರಡು ದಿನ ಇದು ಲೋಕ ಏನಾಗುತ್ತೆ, ಮುಕ್ತಾಯ ಆಗುತ್ತೆ ಬೇಗ. ಅಲ್ಲೆಲೂಯಾ. ಅದಕ್ಕಾಗಿ ನೀವು ಉಜ್ಜೀವನದಲ್ಲಿರ್ಬೇಕು. ಆ ಉಜ್ಜೀವನನೇ ಎತ್ತಲ್ಪಡಿಕೆಗೆ ಸಹಾಯ ಮಾಡುವಂತದ್ದಾಗಿದೆ. ನೀವು ಸತ್ಯವೇದ ಓದುವುದಾದ್ರೆ ಚರಿತ್ರೆ ಪುನರಾವರ್ತಿಸ್ತದೆ. ಸಂದೇಶಕ್ಕೆ ಹೋಗುವ ಮುಂಚೆ ಕೆಲವು ವಾಕ್ಯಗಳನ್ನು ನೋಡೋಣ. ಅಲ್ಲೆಲೂಯಾ. ಆತನು ಮೊದಲ ಬರದಲ್ಲಿ ವಾಕ್ಯ ಸೇರಿದ ದಾರಿ ಆದನು. ಮೊದಲ ಬರದಲ್ಲಿ ವಾಕ್ಯ ಸೇರಿದ ದಾರಿ ಆಯಿತು. ಇಲ್ಲಿ ಕನ್ಯೆ ಮೇರಿ ಇದ್ದಾಳೆ. 9 ತಿಂಗಳ ಆಕೆಯನ್ನ ಆತನ ಗರ್ಭದಲ್ಲಿ ಇಟ್ಟುಕೊಂಡು ವಾಕ್ಯವನ್ನ ಬೆಳೆಸಿದ್ಲಕ್ಕೆ. ಅಲ್ಲೆಲೂಯಾ. ಯಾವಾಗ ಇರುವ ಸಮಯ ಬಂತೋ, ವಾಕ್ಯ ಭೂಮಿ ಮೇಲೆ ಬರುವ ಸಮಯ ಸಮೀಪಿಸಿದಾಗ ರೋಮ್ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ಮಾಡಿತು. ರೋಮ್ ಸರ್ಕಾರ ಏನ್ ಮಾಡ್ತು? ಒಂದು ಕಾನೂನು ಜಾರಿಗೆ ಮಾಡಿತು. ಅವರ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಳ್ಳುವುದಾಗಿದೆ. ನಿಮ್ಮ ಜನ್ಮಸ್ಥಳಕ್ಕೆ ಹೋಗ್ಬೇಕು. ನಿಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಳ್ಬೇಕು. ಟ್ಯಾಕ್ಸ್ ಕಟ್ಟಿ ನೋಂದಾವಣೆ ಮಾಡಿಕೊಳ್ಬೇಕು. ಅದಕ್ಕೆ ಮರಿಯ ಮತ್ತು ಯೋಸೇಫ್ ತಿರುಗಿ ಬೆತ್ಲೆಹೇಮಿಗೆ ಬರಬೇಕಾಯ್ತು. ಮರಿಯ ಮತ್ತು ಯೋಸೇಫ್ ಏನ್ ಮಾಡಬೇಕಾಯ್ತು? ಆ ಕಾನೂನು ಬಂದಾಗ ಮರಿಯ ಮತ್ತು ಯೋಸೇಫ್ ಬೆತ್ಲೆಹೇಮಿಗೆ ಬಂದು ಈ ದೇಶದಲ್ಲಿ ಅದೇ ಆತ್ಮ ಅದೇ ಕಾನೂನನ್ನು ಜಾರಿ ಮಾಡುತ್ತಾ ಇದೆ. CAA, NRC ಎಲ್ಲ ಏನು ಈ ಪದಗಳನ್ನು ಕೇಳಿದ್ದೀರಾ? CAA, NRC ಇವೆಲ್ಲ ಏನಂತ ಇದಕ್ಕಾಗಿ ಬಹು ಜಗಳ ಹೊಡೆದಾಟಗಳು ಕೂಡ ನಡೆದವು ಕಳೆದ ಒಂದು ವರ್ಷದಿಂದ. ಅಲ್ಲೆಲೂಯಾ. NRC ಅಂದ್ರೆ ಏನು? ನಿನ್ನ ಪೌರತ್ವವನ್ನ ನಿರೂಪಿಸಿಕೋ. ಅಲ್ಲೆಲೂಯಾ. ಗ್ರಂಥದಲ್ಲಿ ನಿನ್ನ ನಾಮವನ್ನು ನಿನ್ನ ಹೆಸರನ್ನ ನಮೂದಿಸಿಕೋ ಅಂತ ಅರ್ಥ. NRC ಅಂದ್ರೆ ನೀನು ಹುಟ್ಟಿದ ಡೇಟು, ಎಲ್ಲಿ ಹುಟ್ಟಿದೆ, ಏನು ಈ ಊರಿಗೆ ಹುಟ್ಟಿದೆಯೋ, ಈ ದೇಶದಾಗ ಹುಟ್ಟಿದೆಯೋ ಇಲ್ಲ ಅಂತ ಪ್ರೂಫ್ ಮಾಡುವಂಥದ್ದೇ NRC. ಅಲ್ಲೆಲೂಯಾ. NRC ನೀವು ಕೇಳಿದ್ರಿ, ದೊಡ್ಡ ದೊಡ್ಡ ಹೋರಾಟಗಳಾದವರಲ್ಲಿ. ಅಲ್ಲೆಲೂಯಾ. ಅದೇ ಸಮಯದಲ್ಲಿ ಆ ಕಾನೂನನ್ನು ಮಾಡುತ್ತಿರುವಾಗ ಇಲ್ಲಿ ವಧು ಕೂಡ ಎತ್ತಲ್ಪಡುವ ಸಮಯ ಹತ್ತಿರವಾಗಿದೆ ಅಂತ. ಇಲ್ಲಿ ಮರಿಯಳಿದ್ದಾಳೆ. ಅಲ್ಲಿ ಗಂಡು ಮಗುವನ್ನು ಹೆರುವಳಿದ್ದು ಯಾರು? ಮೇರಿ. ಆ ಸಮಯದಲ್ಲಿ ಆ ಒಂದು ಕಾನೂನು ಜಾರಿಯಾದಾಗ
ತಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳುವಂತ ಆ ಕಾನೂನು ಜಾರಿಯಾದಾಗ ಅಲ್ಲಿ ಮೇರಿ ಇದ್ದಳು, ಮೇರಿ ವಾಕ್ಯವನ್ನು ಗರ್ಭಧರಿಸಿದ್ದಳು. ಇಲ್ಲಿ ಕೂಡ ಮೇರಿ ಇದ್ದಾಳೆ, ಈಕೆ ಕೂಡ ವಾಕ್ಯವನ್ನು ಗರ್ಭಧರಿಸಿದ್ದಾಳೆ, ಈಕೆ ವಧುವಾಗಿದ್ದಾಳೆ. ಅಲ್ಲವೇ ವಾಕ್ಯ ಶರೀರಧಾರಿ ಆಗ್ಬೇಕಾಗಿದೆ ಮತ್ತು ಮರಿಯಳ ಸಭೆಯಲ್ಲಿ ಆಮೇನ್ ಯೇಸು ವಂದನೆಗಳು ಇದು ಎತ್ತಲ್ಪಡುವ ಸಮಯ ಆಗಿದೆ. ಇದೆಲ್ಲ ನಡೆಯುತ್ತಿರುವುದನ್ನು ನೋಡುವಾಗ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಕಡೆ ದಿನಗಳಲ್ಲಿ ಕೆಲವರು ಕುರುಬರಿದ್ದಾರೆ, ಅವರು ದೇವರ ಮರ್ಮವನ್ನು ಗ್ರಹಿಸುತ್ತಾರೆ. ಈಗ ಕೆಲವು ವಾಕ್ಯಗಳನ್ನು ನೋಡೋಣ. ದೇವರ ಕೃಪೆ ನಮಗೆ ಅನುಗ್ರಹಿಸಿ. ಇದು ಯಾಕೋಬನ ವೃತ್ತಾಂತ. ಈಗ ಆತನು ಇಸ್ರಾಯೇಲ್ ಆಗಿ ಬದಲಾಗಿದ್ದಾನೆ. ಯಾಕೋಬನ ಹೆಸರು ಮೊದಲೇ ಹೆಸರು ಯಾಕೋಬನೇ. ಅವನ ಎರಡನೇ ಹೆಸರು ಇಸ್ರಾಯೇಲ್. ಅಲ್ಲೆಲ್ಲೂಯ. ಯಾಕೋಬ ಐಗುಪ್ತ ದೇಶಕ್ಕೆ ಬಂದಾಗ, ಐಗುಪ್ತ ದೇಶಕ್ಕೆ ಬಂದ ಯಾರ ನಿಮಿತ್ತವಾಗಿ ಐಗುಪ್ತ ದೇಶಕ್ಕೆ ಬಂದ? ಏಸೇಫಲ್ಲಿದ್ದನು. ಅಲ್ಲೆಲ್ಲೂಯ. ನಾವು ನೋಡ್ತೇವೆ ಇಲ್ಲಿ ಗೋಷೆನ್ ಸೀಮೆಯಲ್ಲಿ, ಯಾವ ಐಗುಪ್ತ ದೇಶದ ಯಾವ ಸೀಮೆಯಲ್ಲಿ ವಾಸ ಮಾಡಿದ ಯಾವ ಸ್ಥಳದಲ್ಲಿ? ಗೋಷೆನ್. ಅಲ್ಲೆಲ್ಲೂಯ. ಇದು ಆತನ ಜೀವಿತದಲ್ಲಿ ಕೊನೆ ವರ್ಷಗಳು. ಯಾಕೋಬನ ಜೀವಿತದಲ್ಲಿ ಕೊನೆ ವರ್ಷಗಳನ್ನ ಐಗುಪ್ತ ದೇಶದಲ್ಲಿ ಕಳೆದನು. ಯಾರು? ಯಾಕೋಬನು. ಆತನು ಈ ಭೂಮಿಯಿಂದ ಹೊರಟು ಹೋಗುವ ಸಮಯ ಹತ್ತಿರವಾಯಿತು. ಆತನು ಈ ಭೂಮಿಯನ್ನು ಬಿಟ್ಟು ಹೋಗುವ ಸಮಯದಲ್ಲಿ ನಿಮಗೆ ಗೊತ್ತಾ, ಯಾಕೋಬನು ಇಸ್ಸಾಕನ ಮಗನು. ಯಾಕೋಬನ ಯಾರ ಮಗ? ಇಸ್ಸಾಕನಿಗೆ ಎಷ್ಟು ಜನ ಮಕ್ಕಳು? ಎಷ್ಟು ಜನ ಮಕ್ಕಳು? ಯಾರ್ಯಾರು? ಏಸವ, ಯಾಕೋಬ. ಅಲ್ಲೆಲ್ಲೂಯ. ಆತನು ಒಂದು ವಂಶವಳಿ ಬರುತ್ತದೆ. ಅಲ್ಲೆಲ್ಲೂಯ. ಯಾಕೋಬನು ಏಸೇಫನನ್ನು ಭೇಟಿಯಾದಾಗ ನೆನಪಿಸಿಕೊಳ್ಳ್ರಿ, ಇದು ಬಹು ಸುಲಭವಾಗಿದೆ. ಅಲ್ಲೆಲ್ಲೂಯ. ಯಾಕೋಬನಿಗೆ ಮತ್ತು ಏಸೇಫನಿಗೆ 17 ವರ್ಷಗಳು. ಅಲ್ಲೆಲ್ಲೂಯ. ಕೊನೆಯ 17 ವರ್ಷಗಳು. ಏಸೇಫನ ಮೊದಲೇ 17 ವರ್ಷಗಳು, ಯಾಕೋಬನಿಗೆ ಜೊತೆಗಿದ್ದ ಕೊನೆಯ ಯಾಕೋಬನಿಗೆ ಕೊನೆಯ 17 ವರ್ಷ. ಅಲ್ಲೆಲ್ಲೂಯ. ಯಾಕೋಬನಿಗೆ ಕೊನೆಯ 17 ವರ್ಷ, ಏಸೇಫನಿಗೆ ಪ್ರಾರಂಭದ 17 ವರ್ಷ, ಯಾಕೋಬನಿಗೆ ಕೊನೆಯ 17 ವರ್ಷ. ಇಬ್ರು ಕೂಡ ಏಸೇಫು ಮತ್ತು ಯಾಕೋಬ ಜೊತೆಗೆ ಇರುವಂತದ್ದು ನೋಡ್ತೇವೆ. ಅಲ್ಲೆಲ್ಲೂಯ. ಜೊತೆಗೆ ಇರುವಂತದ್ದು ನಾವು ನೋಡ್ತೇವೆ. ಅಲ್ಲೆಲ್ಲೂಯ. ಕೊನೆಯ 17 ವರ್ಷ ಯಾಕೋಬನಿಗೆ, ಪ್ರಾರಂಭದ 17 ವರ್ಷ ಏಸೇಫನಿಗೆ. ಇವರಿಬ್ರು ಕೂಡ ಜೊತೆಗಿರ್ತಾರೆ. ಪ್ರಾರಂಭದ 17 ವರ್ಷದಲ್ಲಿ ಯಾಕೋಬನ ಜೊತೆಗೆ ಏಸೇಫ್ ಇದ್ದ. ಕೊನೆಯ 17 ವರ್ಷದಲ್ಲಿ ಯಾಕೋಬನು ಏಸೇಫನ ಜೊತೆಗೆ ಇರುವಂತದ್ದು ನೋಡ್ತೇವೆ. ಅಲ್ಲೆಲ್ಲೂಯ. ಐಗುಪ್ತ ದೇಶ ಕುಡಿದ್ರೆ ಈ ರೀತಿ ಯಾಕೋಬನ ಜೀವಿತ ಮುಂದುವರಿಯುತ್ತಾ ಯಾಕೋಬನು ಮರಣಿಸುವ ಸಮಯ ಹತ್ತಿರವಾಯಿತು. 17 ವರ್ಷ ಲಾಸ್ಟ್. ಅಲ್ಲೆಲ್ಲೂಯ. ಏಸಪ್ಪನ ಜೊತೆಗೆ ಇದ್ದನು. ಆತನು ಜೀವಿಸಿದ ಒಟ್ಟು ವರ್ಷಗಳು, ಯಾಕೋಬನು ಜೀವಿಸಿದ ಒಟ್ಟು ವರ್ಷಗಳೆಷ್ಟು? 147 ವರ್ಷ. ಇದನ್ನು ಗ್ರಹಿಸುವುದಕ್ಕೆ ಪ್ರಯತ್ನಿಸಿದರೆ ಇಸ್ರಾಯೇಲ್ ಸಾಯುವ ದಿನಗಳು ಸಮೀಪಿಸಿದುವು. ಆತನು ಮರಣಕ್ಕೆ ಮುಂಚೆ ಆತನು ತನ್ನ ಮಗನಾದ ಏಸೇಫನನ್ನು ಕರೆದು ಏನ್ ಹೇಳ್ತಾನೆ ನೋಡಿ, ಏನ್ ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ. ಆತನಿಗೆ ಈ ರೀತಿ ಹೇಳಿದನು, ನನ್ನ ಮೇಲೆ ನಿನಗೆ ದಯೆ ಇದ್ರೆ ದಯಮಾಡಿ ನಿನ್ನ ಕೈಯನ್ನು ನನ್ನ ತೊಡೆಯ ಕೆಳಗೆ ಇಟ್ಟು ನನ್ನ ಕಡೆಗೆ ನಂಬಿಕೆಯನ್ನು ತೋರಿಸು. ಏಕೆಂದ್ರೆ ನನ್ನನ್ನು ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಬೇಡ. ಐಗುಪ್ತ ದೇಶದಲ್ಲಿ ಸಮಾಧಿ ಮಾಡಬೇಡ ಮತ್ತು ಪ್ರಮಾಣ ಮಾಡು ಅಂತ ಕೇಳ್ತಾನೆ. ನಿನ್ನ ಕೈಯನ್ನು ನನ್ನ ತೊಡೆಯ ಕೆಳಗಿಟ್ಟು ಪ್ರಮಾಣ ಮಾಡು ಎಂದು ಹೇಳುತ್ತಾನೆ. ನನ್ನ ಪಿತೃಗಳ ಜೊತೆ ನಾನು ಮಲಗುವಂತೆ ಐಗುಪ್ತ ದೇಶದಿಂದ ನನ್ನನ್ನು ತೆಗೆದುಕೊಂಡು ಹೋಗಿ ಅವರ ಸಮಾಧಿ ಅಬ್ರಾಮ್ ಇಸಾಕ್ ಯಾಕೋಬ್ ಎಲ್ಲಿ, ಅಬ್ರಾಮ್ ಇಸಾಕ್ ಮತ್ತು ಸಾರಳು ಎಲ್ಲಿ ಸಮಾಧಿ ಆಗಿದ್ರು ಆ ಸಮಾಧಿ ಹತ್ರ ಅಲ್ಲಿ ಅವರ ಪಕ್ಕದಲ್ಲಿ ನನ್ನ ಏನ್ ಮಾಡಬೇಕು? ಉಳಬೇಕು. 31 ವಚನ ಹೇಳ್ತದೆ. 47-31 ಆದಿಕಾಂಡ. ಇಸ್ರಾಯೇಲರು ಪ್ರಮಾಣ ಮಾಡುವನು ಅವನು ಪ್ರಮಾಣ ಮಾಡಿದನು ಏಸಾಪನು. ಅಲ್ಲೆಲ್ಲೂಯ. ಆಗ ಇಸ್ರಾಯೇಲನು ಮಂಚದ ಮೇಲೆ ತಲೆದೆಸೆಯಲ್ಲಿ ಬಾಗಿ ದೇವರಿಗೆ ನಮಸ್ಕಾರ ಮಾಡಿದನು. ಅಲ್ಲೆಲ್ಲೂಯ. ಮಾತಿನಂತೆ ಅದಕ್ಕೆ ಆತನು ನಿನ್ನ ಮಾತಿನಂತೆ ನಾನು ಮಾಡುತ್ತೇನೆ ಮತ್ತು ಆತನಿಗೆ ಏಸೇಫನು ಪ್ರಮಾಣ ಮಾಡಿದನು.
ಯಾಕೋಬನ ತಲೆ ದೆಸೆಯಲ್ಲಿ ಬಾಗಿ ದೇವರಿಗೆ ನಮಸ್ಕಾರ ಮಾಡಿದರು. 49ನೇ ಅಧ್ಯಾಯ ಆದಿಕಾಂಡ 49, 29, 30. ಅದೇ 29, 30 ನೋಡ್ತೇವೆ. ಆಜ್ಞಾಪಿಸಿ ಹೇಳಿದ್ದೇನೆಂದರೆ, ನಾನು ನನ್ನ ಪಿತೃಗಳ ಬಳಿಗೆ ಸೇರಬೇಕಾದ ಕಾಲ ಸಮೀಪಿಸಿತು. ಹಿತ್ತಿಯನಾದ ಎಫ್ರೋನನ ಭೂಮಿಯಲ್ಲಿರುವ ಗವಿಯೊಳಗೆ ನನಗೆ ಪಿತೃಗಳ ಬಳಿಯಲ್ಲಿ ಸಮಾಧಿ ಆಗಬೇಕು. ಅಲ್ಲವೇ ಆ ಗವಿಯು ಕಾನಾನ್ ದೇಶದ ಮಮ್ರೆಗೆ ಎದುರಾಗಿರುವ ಮಕ್ಪೇಲ ಎಂಬ ಬಯಲಿನಲ್ಲಿ ಇದೆ. ಮಕ್ಪೇಲ 49 ಅಲ್ಲವೇ ಮಕ್ಪೇಲ ಬಂತ 30ನೇ ವಚನ ಆದಿಕಾಂಡ 49, 30. ಮಕ್ಪೇಲ ಅದು ಯಾರಿಗೆ ಸೇರಿದ ಸ್ಥಳ? ಎಫ್ರೋನನಿಗೆ ಸೇರಿದ ಸ್ವಕೀಯ ಸ್ಮಶಾನ ಭೂಮಿ ಆಗುವುದಕ್ಕೆ ಕೊಂಡುಕೊಂಡನು. ಅಲ್ಲಿ ಅಬ್ರಾಮನಿಗೂ ಅವನ ಹೆಂಡತಿಯಾದ ಸಾರಳಿಗೂ ಸಮಾಧಿ ಆಯಿತು. ಇಲ್ಲಿ ಇಸಾಕನಿಗೂ ಅವನ ಹೆಂಡತಿಯಾದ ರೆಬಕ್ಕಳಿಗೂ ಸಮಾಧಿ ಆಯಿತು. ಅಲ್ಲಿ ನಾನು ಲೇಯನನ್ನು ಗುಳಿಟ್ಟೆನು. ಹೊಲದ ಕೂಡ ಹಿತ್ತಿಯರಿಂದ ಕ್ರಯಕ್ಕೆ ತೆಗೆದುಕೊಂಡ ಆ ಗವಿಯೊಳಗೆ ನನಗೆ ಸಮಾಧಿ ಆಗಬೇಕು ಅಂದನು. ಯಾಕೊಬ್ಬನು ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆ ಮೇಲೆ ತನ್ನ ಕಾಲನ್ನು ಮುದ್ರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು. ಅಲ್ಲವೇ ಗೊತ್ತಾದ? ಮಕ್ಪೇಲ ಅದು ಸಮಾಧಿ ಸ್ಥಳ, ಅದ್ಭುತವಾದಂತ ಪುನರುತ್ಥಾನದ ಸ್ಥಳವಾಗಿದೆ. ಯಾಕೊಬ್ಬನು ಮರಣ ಹೊಂದಿದ ದಿನವದು, ಮರಣ ಹೊಂದುವ ದಿನ ಅದು. ಅಲ್ಲವೇ ನೀವು ಇದು ನಿನಗೆ ಗೊತ್ತಾಗಿದೆ. ಆದ್ರೆ ಇದನ್ನು ಇನ್ನೊಂದು ದಿಕ್ಕಿನ ತೆಗೆದುಕೊಂಡು ಹೋಗಲು ಬಯಸ್ತೇನೆ. ಆದಿಕಾಂಡ 50ನೇ ಅಧ್ಯಾಯ 22, 25, 26 ವಚನಗಳು. ಅಬ್ರಹಾಮ ಕೂಡ ಆ ಸ್ಮಶಾನ ಭೂಮಿಯಲ್ಲಿಯೇ ಸಮಾಧಿ ಆಗಬೇಕೆಂದು ಯಾಕೋಬನ ಆಸೆಯಾಗಿತ್ತು. ಅಬ್ರಹಾಮ ಕೊಂಡುಕೊಂಡ ಆ ಸಮಾಧಿ ಸ್ಮಶಾನ ಭೂಮಿಯಲ್ಲಿನೇ ಯಾಕೋಬನಿಗೆ ಸಮಾಧಿ ಆಗ್ಬೇಕಂತ ತನ್ನ ಯೋಸೇಫನಿಗೆ ಪ್ರಮಾಣ ಮಾಡಿಸಿಕೊಂಡು ಜೀವನ ಬಿಟ್ಟಿದ್ದನ್ನು ನಾವು ನೋಡ್ತೇವೆ. ಐಗುಪ್ತ ದೇಶದಲ್ಲಿ ಅದನ್ನು ಸಮಾಧಿ ಆಗಬಾರದು. ಯಾಕಂದ್ರೆ ಐಗುಪ್ತ ದೇಶದಲ್ಲಿ ಎತ್ತಲ್ಪಡಿಕೆ ಇಲ್ಲ. ಅದು ಮಕ್ಪೇಲ ಎಂದು ಕರೆಯುವ ಸ್ಥಳವದು. ಯೋಸೇಫರು ಕೂಡ ಅದೇ ಕೋರಿಕೆಯನ್ನು ಹೊಂದಿದ್ದರು. ಯೋಸೇಫರು ಕೂಡ ಅದೇ ಕೋರಿಕೆ. ಯೋಸೇಫ್ ಮೃತಪಟ್ಟ ನಂತರ ಅವನು ಹೇಳಿದ್ದೇನು 22 ಯೋಸೇಫನು ತನ್ನ ತಂದೆ ಮನೆಯವರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದರು. ಯೋಸೇಫನು 110 ವರ್ಷ ಬದುಕಿದನು. ಅವನು ಎಫ್ರಾಯಿಮನ ಮೊಮ್ಮಕ್ಕಳನ್ನು ನೋಡಿ ಮತ್ತು ಮನಸ್ಸೆ ಮಗನಾದ ಮಾಕೀರನಿಗೂ ಮಕ್ಕಳು ಹುಟ್ಟಿದರು. ಯೋಸೇಫನು ಅವರನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡನು. ಯೋಸೇಫನು ತನ್ನ ಅಣ್ಣ ತಮ್ಮಂದರಿಗೆ, ನನಗೆ ಅವಸಾನ ಕಾಲ ಸಮೀಪವಾಯಿತು, ಆದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಮರಿಸಿ ಈ ದೇಶದಿಂದ ತಾನು ಅಬ್ರಾಮ್ ಇಸಾಕ್ ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವನೆಂದು ತಿಳ್ಕೊಳ್ಳಿರಿ ಎಂದು ಹೇಳಿದರು. ಇದಲ್ಲದೆ ಯೋಸೇಫನು ಇಸ್ರಾಯೇಲನ ಮಕ್ಕಳಿಗೆ ಏನ್ ಹೇಳಿದ? ನೀ ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಪರಾಮರಿಸುವನು, ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕೆಂದು ಹೇಳಿ ಹಾಗೆಯೇ ಮಾಡುತ್ತೇವೆಂದು ಅವರಿಂದ ಪ್ರಮಾಣ ಮಾಡಿಸಿದರು. ಯೋಸೇಫನು 110 ವರ್ಷದವನಾಗಿ ಸತ್ತನು. ಅವನ ಶರೀರಕ್ಕೆ ಸುಗಂಧ ದ್ರವ್ಯಗಳನ್ನು ತುಂಬಿ ಐಗುಪ್ತ ದೇಶದೊಳಗೆ ಅದನ್ನು ಪೆಟ್ಟಿಗೆಯೊಳಗೆ ಮಂಡಳಗೊಳ್ಳಿಲ್ಲ, ಅವರು ಪೆಟ್ಟಿಗೆಯೊಳಗೆ ಇರಿಸಿದರು. ಪೆಟ್ಟಿಗೆ ಇಟ್ಕೊಂಡ್ರು. ಅಲ್ಲಿ ನಮಗೆ ಅಲ್ಲಿಯೇ ಸಮಾಧಿ ಆಗ್ಬೇಕು. ಅಬ್ರಾಮ್ ಅದನ್ನ ಹೇಳಿದ್ದು, ಇಸಾಕ್ನ ಅದನ್ನ ಹೇಳಿದ್ದು. ಅಲ್ಲೆಲ್ಲೂಯ. ಯಾಕೋಬ್ ಅದನ್ನ ಹೇಳ್ತಾನೆ. ಯೋಸೇಫನು ಕೂಡ ಅಲ್ಲೇ ಮಕ್ಪೇಲ ಆ ಸ್ಥಳದಲ್ಲಿನೇ ಸಮಾಧಿ ಆಗಬೇಕು. ಮಕ್ಪೇಲ ಅಂತಕ್ಕಂಥ ಒಂದು ಗವಿ ಇದೆ. ಆ ಗವಿ ಒಳಗೆ ಸಮಾಧಿ ಆಗ್ಬೇಕು. ಅಲ್ಲೆಲ್ಲೂಯ. ಅಲ್ಲೇ ಸಮಾಧಿ ಆಗ್ಬೇಕಾ? ಯಾಕಂತ ನಾವು ಮುಂದೆ ನೋಡೋಣ. ಭೂಮಿಯೇ ಆ ಸ್ಮಶಾನ ಭೂಮಿಯಲ್ಲಿಯೇ ಸಮಾಧಿ ಆಗಬೇಕೆಂದು ಯಾಕೋಬನ ಆಸೆ ಹೊಂದಿದ್ದನು. ಅದು ಮಕ್ಪೇಲ ಎಂದು ಕರೆಯಲ್ಪಡುವ ಸ್ಥಳ. ಯೋಸೇಫನು ಕೂಡ ಅದೇ ಕೋರಿಕೆಯನ್ನು ಹೊಂದಿದ್ದನು. ಅದೇ ಸ್ಥಳದಲ್ಲಿ ಸಮಾಧಿ ಆಗಬೇಕೆಂದು ಆತನು ಕೂಡ ಆಸೆ ಹೊಂದಿದ್ದನು. ಸಹೋದರ ಬ್ರನನ್ ಕೆಲವು ವಿಷಯಗಳನ್ನು ಹೇಳುತ್ತಾರೆ, ಅದನ್ನು ಶ್ರದ್ಧೆಯಿಂದ ಆಲಿಸ್ರಿ. ಇಬ್ರಿಯ ಪತ್ರಿಕೆ ಸಂದೇಶ, ಇಬ್ರಿಯ ಪತ್ರಿಕೆ ಅಲ್ಲ, ಇಬ್ರಿಯ ಪತ್ರಿಕೆ ಸಂದೇಶದಲ್ಲಿ 188ನೇ ಪ್ಯಾರದಲ್ಲಿ ಹೇಳ್ತಾರೆ ಪ್ರವಾದಿ ಬ್ರನನ್ ಅವರು. ಅಲ್ಲೆಲ್ಲೂಯ. ಯೋಸೇಫನು ಅನ್ನುತ್ತಾನೆ, ನನ್ನ ಶರೀರವನ್ನು ಇಲ್ಲಿ ಊತು ಹಾಕಬೇಡ್ರಿ,
ಅದನ್ನು ವಾಗ್ದಾನ ದೇಶಕ್ಕೆ ಹೋದ ಮೇಲೆ ನನ್ನ ಪಿತೃಗಳ ಜೊತೆಯಲ್ಲಿ ನನ್ನನ್ನು ಸಮಾಧಿ ಮಾಡ್ರಿ. ಯಾಕೆ? ಆ ಪ್ರವಾದಿಗಳೆಲ್ಲರೂ ಹೀಗೆ ಪ್ರವಾದಿಸುತ್ತಾರೆ. ಸಮಾಧಿ ಮಾಡೋದು ಎಲ್ಲಿ ಬೇಕಾದ್ರೂ ಮಾಡ್ಬೋದಲ್ಲ, ಯಾಕೆ ಇವ್ರು ಸಮಾಧಿಗೋಸ್ಕರ ಹೊಡೆದಾಡ್ತಿದ್ದಾರೆ? ಯಾಕೆ? ಯಾಕೋಬನು ಮತ್ತು ಯೋಸೇಫನು ಇವರೆಲ್ಲ ಗೊತ್ತಿತ್ತು ಒಂದು ವಿಶೇಷವಾದದ್ದಲ್ಲಿ ನಡೀತದಂತ. ಇಲ್ಲಿ ಮಕ್ಕಳಲ್ಲಿ ಒಂದು ವಿಶೇಷವಾದದ್ದು ನಡೀತದಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅಲ್ಲೇ 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 ಸಮಾಧಿ ಮಾಡ್ತಾರೆ. ಅಲ್ಲೇ ಎಲ್ಲಿ ಬೇಡ, ಅಲ್ಲೇ ಅಲ್ಲೆಲೂಯಾ. ಏನೋ ಒಂದು ವಿಶೇಷವಾದಲ್ಲಿ ನಡೀತದೆ ಎಂದು ಪ್ರವಾದಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಡ್ರಿ. ಯೋಸೇಫನ ಯಾಕೆ ಆ ಮಾತು ಹೇಳ್ತಾನೆ? ಯಾಕೆಂದ್ರೆ ಪುನರುತ್ಥಾನ ಅಲ್ಲಿ ನಡೀಲಿಕ್ಕಿದೆ, ಮಕ್ಕಳದಲ್ಲಿ ಪುನರುತ್ಥಾನ ನಡೀಲಿಕ್ಕಿದೆ. ಯೇಸು ಸತ್ತವೊಳಗೆ ಎದ್ದಾಗ ಯೋಬನು ಏನು ಹೇಳಿದ್ದಾನೋ ಅದನ್ನೇ ಯಾಕೋಬನು ತಿಳಿದಿದ್ದನು, ಯೋಬನು ಏನು ಹೇಳಿದ್ದಾನೋ ಅದನ್ನು ಯೋಸೇಫನು ತಿಳಿದಿದ್ದನು. ಇದು ಸ್ವಲ್ಪ ಆಳವಾಗಿ ಇರಲಿಕ್ಕಿದೆ ಸಂದೇಶ. ಅರ್ಥ ಮಾಡ್ಕೊಡ್ರಿ, ಇದು ಸ್ವಲ್ಪ ಆಳವಾಗಿದೆ. ಗಮನಿಸ್ರಿ, ಗಮನಿಟ್ಟು ಕೇಳ್ರಿ. ಆ ಪ್ರವಾದಿಗಳು ಪ್ರತಿಯೊಬ್ಬರು ಅದಕ್ಕಿಂತ ಮುಂಚೆ ಇದ್ದ ಪ್ರವಾದಿಗಳು ಏನು ಹೇಳಿದ್ರು ಆ ಪ್ರವಾದಿಗಳು ಚೆನ್ನಾಗಿ ಗೊತ್ತಿತ್ತು. ಇದನ್ನು ಮತ್ತೆ ಹೇಳುತ್ತೇನೆ, ಪ್ರತಿ ಪ್ರವಾದಿಗೆ ಗೊತ್ತು ಇವರಿಗಿಂತ ಮುಂಚೆ ಇದ್ದ ಪ್ರವಾದಿಗಳು ಏನು ಹೇಳಿದ್ದಾರೋ. ಹಲ್ಲೆಲೂಯಾ. ಈ ಪ್ರವಾದಿಗಳಿಗೆ ಗೊತ್ತಿತ್ತು. ಈ ದಿನ ನಾನು ಇದನ್ನು ಹೇಳಬೇಕಾಗಿದೆ. ಈ ದಿನ ಈ ಪ್ರವಾದಿಗಳ ಆತ್ಮ ಎಲ್ಲಿದೆ? ಹಲ್ಲೆಲೂಯಾ. ಈ ದಿನ ಈ ಪ್ರವಾದನೆ ಆತ್ಮ ಎಲ್ಲಿದೆ? ಆ ಪ್ರವಾದಿಗಳಲ್ಲಿದ್ದಂತ ಪ್ರವಾದನೆ ಆತ್ಮ ಎಲ್ಲಿದೆ ಇವತ್ತು? ಅದು ವಧುವಿನಲ್ಲಿದೆ. ವಧುವಿನಲ್ಲಿ ಪ್ರವಾದನ ಆತ್ಮ ಇರುವುದಾದ್ರೆ ಆಕೆಗೆ ಗೊತ್ತು, ಆಕೆಗಿಂತ ಮುಂಚೆ ಬಂದ ಪ್ರವಾದಿಗಳು ಏನು ಹೇಳಿದ್ದಾರೋ ಅಂತ. ಹಲ್ಲೆಲೂಯಾ. ಪ್ರವಾದಿ ಆತ್ಮ ಒಂದು ವೇಳೆ ವಧುವಿನಲ್ಲಿದ್ರೆ ವಧುವಿಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು? ಪ್ರವಾದಿಗಳು, ಹಿಂದಿನ ಪ್ರವಾದಿಗಳು ಏನು ಹೇಳಿದಾರೆ ಅಂತ ವಧುವಿಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾಕೋಬ, ಇಸಾಕ, ಏಸವ, ಏಸವಲ್ಲ ಏಸಪ್ಪ, ಇವರಿಗೆಲ್ಲ ಗೊತ್ತಿತ್ತು ಹಿಂದಿನ ಪ್ರವಾದಿಗಳು ಏನು ಮಾತಾಡಿದ್ದಾರೆ, ಯಾವ ಸ್ಥಳದಲ್ಲಿ ನಮ್ಮದು ಪುನರುತ್ಥಾನ ಅಂತ. ಹಲ್ಲೆಲೂಯಾ. ಅದೇ ರೀತಿ ಇವತ್ತು ವಧುವಿಗೆ ಕೂಡ ಗೊತ್ತಿರ್ತದೆ. ಯಾಕಂದ್ರೆ ಆಕೆಯಲ್ಲೂ ಕೂಡ ಪ್ರವಾದಿಯ ಆತ್ಮ ಇದೆ. ಆಕೆಗಿಂತ ಮುಂಚೆ ಬಂದ ಪ್ರವಾದಿಗಳು ಏನು ಹೇಳಿದ್ದಾರೆ ಆಕೆಗೆ ಗೊತ್ತು. ಪ್ರವಾದಿಗಳು ಮಾತ್ರವೇ ಪ್ರವಾದಿಗಳ ವಚನಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಪ್ರವಾದಿ ಆತ್ಮ ಯಾರಲ್ಲಿ ಇರ್ತದೆ ಅವರು ಮಾತ್ರ ಪ್ರವಾದನೆ ಅರ್ಥ ಮಾಡಿಕೊಳ್ತಾರೆ. ಮಿಕಾಯವು ಎಲಿಯನು ಏನು ಪ್ರವಾದಿಸಿದ್ದನೋ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದನು. ಎಲಿಯನು ಏನು ಹೇಳಿದನೋ ಎಲಿಷನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದನು. ಯಾಕಂದ್ರೆ ಅವರೆಲ್ಲ ಪ್ರವಾದಿಗಳಲ್ಲ. ಅಲ್ಲದೆ ನಿಮಗೆ ಅರ್ಥವಾಗ್ತಿದೆಯಾ? ಪ್ರತಿ ಪ್ರವಾದಿ ಕೂಡ ಬರಲಿರುವ ಪ್ರವಾದಿ ಒಂದನ್ನು ಕೊಡುತ್ತಿದ್ದನು. ಇದು ವಧು ಇರುವುದಾದ್ರೆ, ಇಲ್ಲಿ ವಧು ಇರುವುದಾದ್ರೆ, ಗ್ರಂಥದಲ್ಲಿ ತಿಂದಂತ ವಧು ಇಲ್ಲಿರೋದಾದ್ರೆ, ಪ್ರವಾದನಾತ್ಮ ವಧು ಇಲ್ಲಿದ್ರೆ ಕೊನೆಯ ಪ್ರವಾದಿ ಯಾರು? ಯೋಹಾನನು. ಆತನು ಪ್ರಕಟಣೆ ಗ್ರಂಥದಲ್ಲಿರುವ ಯೋಹಾನನು, ಪ್ರವಾದನಾತ್ಮ ಹೊಂದಿದ ಯೋಹಾನನು. ಮತ್ತು ಯೋಹಾನನಿಗೆ ಗೊತ್ತು ಅದಕ್ಕೆ ಮುಂಚೆ ಇದ್ದ ಪ್ರವಾದಿಗಳು ಏನು ನುಡಿದಿದ್ದಾರಂತ ಯೋಹಾನನಿಗೆ ಗೊತ್ತಿತ್ತು. ಮುಂಚೆ ಪ್ರವಾದಿ ಯೋಹಾನನಿಗಿಂತ ಮುಂಚೆ ಎಲ್ಲ ಬಂದಂತ ಪ್ರವಾದಿಗಳು ಏನು ಮಾತಾಡಿದಾರಂತ ಚೆನ್ನಾಗಿ ಆತನಿಗೆ ಗೊತ್ತಿತ್ತು. ಯಾಕಂದ್ರೆ ಆತ್ಮನಲ್ಲಿ ಕೂಡ ಪ್ರವಾದಿ ಆತ್ಮ ಇತ್ತು. ಯೋಹಾನಿಗೆ ಗೊತ್ತು. ಯೋಹಾನ 7 ದೂತರ ಹಿಂಬಾಲಿಸಿದ್ರು. ಹಲ್ಲೆಲೂಯಾ. ಯೋಹಾನನು 7 ದೂತರ ಹಿಂಬಾಲಿಸಿದನು. ಆ ದೂತರ ಪ್ರಕಟಣೆ ಗ್ರಂಥವನ್ನು ತೋರಿಸಿದನು. ಇಲ್ಲಿ ಒಂದು ಪ್ರಕಟಣೆ ಗ್ರಂಥವಿದೆ. ಈ ಪ್ರಕಟಣೆ ಒದಗಿಸುತ್ತದೆ. ಒಬ್ಬ ಪ್ರವಾದಿ ಮತ್ತೊಬ್ಬ ಪ್ರವಾದಿಗೆ ಪ್ರಕಟಣೆಯನ್ನು ಕೊಡುವುದಾಗಿದೆ. ಈ ಒಂದು ಮರ್ಮ ಏನು? ಹಲ್ಲೆಲೂಯಾ. ಎತ್ತಲ್ಪಡೋದಕ್ಕಿಂತ ಮುಂಚೆ ಇರುವಂತ ಮರ್ಮವಾಗಿದೆ. ಎತ್ತಲ್ಪಡ್ಲಿಕ್ಕಿರುವಂತ ಮರ್ಮ, ಅದಕ್ಕೆ ಸಂಬಂಧಪಟ್ಟಂತ ಮರ್ಮಗಳು. ಹಲ್ಲೆಲೂಯಾ. ಎತ್ತಲ್ಪಡ್ಲಿಕ್ಕಿರುವಂತ ಅದಕ್ಕೆ ಸಂಬಂಧಪಟ್ಟಂತ ಮರ್ಮಗಳು, ಪುನರುತ್ಥಾನದ ಮರ್ಮಗಳು. ಹಲ್ಲೆಲೂಯಾ. ಸ್ಮಶಾನ ಭೂಮಿಯ ಮರ್ಮ. ನೀನು ಅಲ್ಲಿ ಸಮಾಧಿ ಮಾಡಲ್ಪಟ್ಟರೆ ನೀನು ಪುನರುತ್ಥಾನ ಹೊಂದುತ್ತಿ. ನೀನು ಅಲ್ಲಿದ್ದರೆ ಈ ದೇಹವು ಬದಲಾವಣೆ ಹೊಂದುತ್ತದೆ. ಅದೇ ಪ್ರಕಟಣೆಯಾಗಿದೆ. ಆ ಪ್ರಕಟಣೆ ಒಂದು ಸಂತತಿಯಿಂದ ಮತ್ತೊಂದು ಸಂತತಿಗೆ ಪ್ರಯಾಣ ಮಾಡುತ್ತದೆ. ಒಂದು ಪ್ರಕಟಣೆ, ಒಂದು ಮರ್ಮ ಒಂದು ಸಂತತಿಯಿಂದ ಮತ್ತೊಂದು ಸಂತತಿಗೆ ಹಲ್ಲೆಲೂಯಾ ಪ್ರಯಾಣ ಮಾಡುತ್ತದೆ. ಸಹೋದರ ಬ್ರಹ್ಮ ಹೇಳ್ತಾರೆ, ಆ ಸ್ಮಶಾನ ಭೂಮಿ ಏನು? ಮತ್ತು ನಮ್ಮ ಸ್ಮಶಾನ ಭೂಮಿ ಕ್ರಿಸ್ತನೇ ಆಗಿದ್ದಾನೆ. ನಮ್ಮ ಸ್ಮಶಾನ ಭೂಮಿ ಆಗಿದ್ದಾರೆ ಕ್ರಿಸ್ತನಾಗಿದ್ದಾನೆ. ನಾವೆಲ್ಲಿ ಸಮಾಧಿ ಆಗ್ಬೇಕು?
ಉಳಲ್ಪಡುವುದು ಸಮಾಧಿ ಕ್ರಿಸ್ತನಲ್ಲಿ ಆಗ್ಬೇಕು, ಆಮೆನ್. ಕ್ರಿಸ್ತನಲ್ಲಿ ಆಗ್ಬೇಕು. ಆತನಿಗೆ ಇದು ತಿಳಿದಿದೆ. ಆ ಪ್ರಕಟಣೆಯನ್ನು ಇನ್ನೊಂದು ಸಂತತಿಗೆ ಅದನ್ನು ಕಳಿಸಬೇಕಾಗಿದೆ. ಏನು ನಡೀತು? ಮೋಶೆ ಕಾಲಕ್ಕೆ ಮುಂಚೆ ಆತನು ಆ ಯೌಶ್ಯವನಿಗೆ ಅದನ್ನು ಕೊಟ್ಟನು. ಯೌಶ್ಯವನಿಗೆ ಐದು ಪಂಚಗ್ರಂಥಗಳ ಬುಕ್ಕವನ್ನು ಕೊಟ್ಟನು. ಹಲ್ಲೆಲೂಯಾ. ಆ ಪುಸ್ತಕವನ್ನು ಒದಗಿಸಿದನು. ಪ್ರಕಟಣೆಯನ್ನ ಯೌಶ್ಯವನಿಗೆ ಮೋಶೆ ಒಪ್ಪಿಸಿದನು. ಕರ್ತನ ದೂತನು ಯೌಶ್ಯವನಿಗೆ ಏನು ಹೇಳಿದನು? ಮೋಶೆಗೆ ಕೊಟ್ಟಿರುವ ಗ್ರಂಥವನ್ನು ನಿನಗೆ ಕೊಟ್ಟಿದ್ದೇನೆ, ಈ ಗ್ರಂಥವನ್ನು ನೀನು ಬಿಡದೆ ಓದು. ಓದುವಾಗಲೆಲ್ಲ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬಾರದು. ಮತ್ತು ಮಕ್ಕಳು ಹೇಳ್ಬೇಕಾದ್ರೆ ಪ್ರವಾದಿ ಹೇಳ್ತಾರೆ, ಟೇಪ್ ಏನ್ ಹೇಳಿದೆಯೋ ಅದನ್ನು ಮಾತ್ರ ಹೇಳ್ರಿ. ಯಾಕಂದ್ರೆ ಆ ಟೇಪ್ ಇರ್ತಕ್ಕಂಥ ಮಾತುಗಳು ಅಭಿಷೇಕಿಸಲ್ಪಟ್ಟ ಮಾತುಗಳಾಗಿವೆ. ಈ ಸಂದೇಶ ಏನು ಹೇಳಿದೆಯೋ ಅದು ಈ ಕಾಲಕ್ಕೆ ಅಭಿಷೇಕಿಸಲ್ಪಟ್ಟ ವಾಕ್ಯವಾಗಿದೆ. ಬಲಕ್ಕಾಗಲಿ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವುದಕ್ಕೆ ಅವಕಾಶ ಇಲ್ಲ. ನೀನು ಅದನ್ನು ಮಾಡೋದಾದ್ರೆ ನಾನು ನಿನ್ನನ್ನು ಎಂದಿಗೂ ಕೈ ಹಿಡಿಯುವುದಿಲ್ಲ. ಆದ್ರೆ ನೀನು ಅದನ್ನು ಮಾಡೋದಾದ್ರೆ, ನೀನು ವಾಕ್ಯವನ್ನೇ ನಡ್ಕೊಳ್ಳೋದಾದ್ರೆ, ಆ ಸಂದೇಶ ಇರತಕ್ಕಂಥ ಸಂಗತಿಗಳನ್ನು ನಡ್ಕೊಳ್ಳೋದಾದ್ರೆ, ಎಡಕ್ಕೆ ಬಲಕ್ಕೆ ಹೋಗದಿರುವುದಾದ್ರೆ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದು ಬಿಡುವುದಿಲ್ಲ ಅಂತ ಹೇಳಿ ದೇವದೂತರು ಏನ್ ಮಾಡ್ತಾರೆ? ಯೋಶುವನಿಗೆ ಪ್ರಾಮಿಸ್ ಮಾಡ್ತಾರೆ. ಇದೇ ಎತ್ತಲ್ಪಡುವ ಸಮಯ ಇದೇ ಆಗಿದೆ, ಇದೇ ಆ ಯುಗವಾಗಿದೆ. ಮೆಲ್ಕಿಜೆದೆಕನು ಇಳಿದು ಬಂದ ಯುಗ ಇದಾಗಿದೆ. ಹಲ್ಲೆಲೂಯಾ. ಕರ್ತನ ಭೋಜನ ಕೊಡುವಂತ ಯುಗವು ಇದೇ ಆಗಿದೆ. ಮನುಷ್ಯ ಕುಮಾರನ ವಾಕ್ಯ ದೇಹವನ್ನು ಭುಜಿಸುವ ಸಮಯ ಇದೇ ಆಗಿದೆ. ಕೊನೆಯ ಸೂಚನೆ ಸಂಭವಿಸಿದೆ. ನನ್ನ ಹೃದಯದ ಆಲೋಚನೆಗಳನ್ನು ವಿವೇಚಿಸುವುದು ಮಾತ್ರವಲ್ಲ, ನಂತರ ಬರುವುದು ಮಾತ್ರ ಅಲ್ಲ. ಹಲ್ಲೆಲೂಯಾ. ಅಬ್ರಹಾಂ ಸಾರಾ ಯುವಕರಾಗಿ ಬದಲಾಗುತ್ತಾರೆ. ಕೊನೆಯ ಸೂಚನೆ ನೆರವೇರಿದೆ. ಮುಂದೇನು? ವಧುವಿನ ಎತ್ತಲ್ಪಡುವಿಕೆ ಆಗುತ್ತದೆ. ಕೊನೆಯ ಸೂಚನೆ ನೆರವೇರಿದಾಗ ಎತ್ತಲ್ಪಡುವಿಕೆ ಬರುವಂತದ್ದಾಗಿದೆ. ಎತ್ತಲ್ಪಡುವುದರಲ್ಲಿ ಆ ಪ್ರಕಟಣೆ ಅದು ಕುಟುಂಬದ ಪ್ರಮಾಣ, ಕುಟುಂಬದಲ್ಲಿ ಪ್ರಮಾಣ ಮಾಡುತ್ತದೆ. ಎತ್ತಲ್ಪಡಿಕೆ ದಿನ ಆ ಪ್ರಕಟಣೆ, ಎತ್ತಲ್ಪಡಿಕೆ ಪ್ರಕಟಣೆ ಏನಾಗಿದೆ? ಅದು ಕುಟುಂಬದಲ್ಲಿ ಪ್ರಯಾಣ ಮಾಡುತ್ತದೆ. ಅದು ಒಂದು ಸಂತತಿಯಿಂದ ಮತ್ತೊಂದು ಸಂತತಿಗೆ ಪ್ರಯಾಣ ಮಾಡುತ್ತದೆ. ಆ ಪ್ರಕಟಣೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನೀನು ಆ ಭೂಮಿಯಲ್ಲಿ ಜನಿಸಬೇಕು, ಆ ಕುಟುಂಬದಲ್ಲಿ ಜನಿಸಬೇಕು. ಆ ಪ್ರಕಟಣೆ ನೀನು ಸಿಗ್ಬೇಕಾದ್ರೆ ಆ ಕುಟುಂಬದಲ್ಲಿ ನೀನು ಜನಿಸಬೇಕು. ಅಬ್ರಾಹ್ಮನು ಇಸಾಕನಿಗೆ ಒಪ್ಪಿಸಿದನು, ಇಸಾಕನು ಯಾಕೋಬನಿಗೆ ಕೊಟ್ಟನು. ಹಲ್ಲೆಲೂಯಾ. ಇಸಾಕನು ಏಸಾವನಿಗೆ ಕೊಡಲಿಲ್ಲ, ಯಾಕೋಬನಿಗೆ ಕೊಟ್ಟನು. ಯಾಕೋಬನು ಏಸೇಫನಿಗೆ ಕೊಟ್ಟನು. ಅದು ಪ್ರಕಟಣೆ. ಆ ಕುಟುಂಬದಲ್ಲಿ ಪ್ರಯಾಣ ಮಾಡುತ್ತಾರೆ. ಅದು ಜನ್ಯದಲ್ಲಿ ಪ್ರಯಾಣ ಮಾಡುತ್ತದೆ. ಅದು ಕುಟುಂಬದ ಮರ್ಮವಾಗಿದೆ. ಯಾಕೆಂದ್ರೆ ಅದು ಸ್ಮಶಾನ ಭೂಮಿ. ತನ್ನ ಕುಟುಂಬದ ಸಂತಾನಕ್ಕೆ ಆ ಭೂಮಿಯನ್ನು ಕೊಂಡನು. ಪ್ರತಿಯೊಬ್ಬರಲ್ಲಿ ಉಳುವುದಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಉಳುವುದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಕುಟುಂಬದ ಸದಸ್ಯರು ಮಾತ್ರ ಉಳಲ್ಪಡ್ತಾರೆ. ಹಲ್ಲೆಲೂಯಾ. ಯೇಸು ಆ ಭೂಮಿಯನ್ನು ಕೊಂಡನು, ಆತನು ಬೆಲೆಯನ್ನು ಸಲ್ಲಿಸಿದನು. ಹಲ್ಲೆಲೂಯಾ. ಯೇಸು ಆ ಭೂಮಿಯನ್ನು ಕಲ್ವರಿ ಶಿಲುಬೆಯಲ್ಲಿ ಕೊಂಡನು, ಅಲ್ಲಿ ಬೆಲೆಯನ್ನ ಕಟ್ಟಿದನು. ಅಬ್ರಹಾಮ ಕೂಡ ಆ ಒಂದು ಸ್ಥಳವನ್ನು ತೆಗೆದುಕೊಳ್ಳಕ್ಕೆ, ಅಲ್ಲಿ ಕುಟುಂಬ ಸ್ಥಳವನ್ನು ತೆಗೆದುಕೊಳ್ಳೋದಕ್ಕೆ, ಉಳೋದಕ್ಕೆ ಸ್ಥಳವನ್ನು ತೆಗೆದುಕೊಳ್ಳಕ್ಕೆ ಅಲ್ಲಿ ಕ್ರಯವನ್ನು ಕಟ್ಟಿದನು. ಒಂದು ಸ್ಥಳವನ್ನು ತೆಗೆದುಕೊಂಡನು. ತನ್ನ ಕುಟುಂಬದ ಸದಸ್ಯರ ನಿಮಿತ್ತವಾಗಿ ಅಬ್ರಹಾಮ ಯೋಚನೆ ಮಾಡೋ ದಿನಗಳಲ್ಲಿ ಅದನ್ನ ಕಂಡುಕೊಂಡಂತ ನಾವು ನೋಡ್ತೇವೆ. ಕೇವಲ ಆತನ ಕುಟುಂಬದ ಸದಸ್ಯರು ಮಾತ್ರವೇ ಅಲ್ಲಿ ಉಳಬಹುದು. ಹಲ್ಲೆಲೂಯಾ. ಯಾಕೆಂದ್ರೆ ನೀನು ಯಾವ ಸ್ಥಳದಲ್ಲಿ ನೀನು ಉಳಲ್ಪಡುತ್ತೀಯೋ ಅದು ಒಂದು ಋತುವಿನಲ್ಲಿ, ಅದೇ ಸ್ಥಳದಲ್ಲಿ ಮತ್ತೊಂದು ಋತುವಿನಲ್ಲಿ ಮತ್ತು ನಿನ್ನ ದೇಹ ಬದಲಾವಣೆ ಹೊಂದುತ್ತದೆ. ಒಂದು ಋತುವಿನಲ್ಲಿ ಊತ ಹಾಕಿದ ಮೇಲೆ ಇನ್ನೊಂದು ಋತುವಿನಲ್ಲಿ ಏನಾಗುತ್ತದೆ? ದೇಹ ಬದಲಾವಣೆ ಹೊಂದುತ್ತದೆ. ಒಂದು ಋತುವಿನಲ್ಲಿ ಅದು ಸ್ಮಶಾನ ಭೂಮಿ, ಅದರಲ್ಲಿಯೇ ಮತ್ತೊಂದು ಋತುವಿನಲ್ಲಿ ದೇಹ ಬದಲಾವಣೆ ಹೊಂದುತ್ತದೆ. ಆಮೆನ್. ಯಾಕೆಂದ್ರೆ ಅಬ್ರಹಾಮನು ತಿಳಿದಿದ್ದರು, ನಾನು ಕೇವಲ ವಾಕ್ಯದ ಒಂದು ಭಾಗ ಮಾತ್ರ. ಇಸಾಕನು ಮತ್ತು ಯಾಕೋಬರು ಕೂಡ ತಿಳಿದಿದ್ರು, ನಾವು ಕೇವಲ ವಾಕ್ಯದ ಒಂದು ಭಾಗ ಅಂತ. ಒಂದು ದಿನ ಪೂರ್ತಿ ವಾಕ್ಯದ ಭಾಗ ಬರ್ತದೆ. ಆದ್ರೆ ಕ್ರಿಸ್ತನು, ಆ ಕ್ರಿಸ್ತನ ಲೋಕಕ್ಕೆ ಬಂದಾಗ ವಾಕ್ಯದ ಸಂಪೂರ್ಣತೆ ಶರೀರಧಾರಿ ಆದಾಗ
ಯಾವಾಗ ಮುದ್ರೆಗಳು ತೆರೆಯಲ್ಪಟ್ಟವೋ ಬಲಿಷ್ಠನ ದೇವದೂತ ಇಳಿದು ಬಂದಾಗ ಆ ಋತುವಿನಲ್ಲಿ ಮಕ್ಪೇಲ ಆ ತೋಟದಲ್ಲಿಯೇ ಎತ್ತಲ್ಪಡುತ್ತೇವೆ ಅಂತ ತಿಳಿದಿದ್ರು. ಅಲ್ಲೆಲ್ಲ ಅದಕ್ಕಾಗಿ ಅವರು ಬಯಸಿದ್ರು ಅಲ್ಲೇ ನಮ್ಮ ಸಮಾಧಿ ಆಗ್ಬೇಕಂತ. ಅದೇ ಸಮಯದಲ್ಲಿ ಅಂದರೆ ನೀನು ಎಲ್ಲಿ ಸಮಾಧಿ ಆಗುತ್ತೀಯೋ ಅಲ್ಲಿಯೇ ಎತ್ತಲ್ಪಡುತ್ತೀಯ. ಆಮೇಲೆ ವಂದನೆಗಳು, ದೇವರಿಗೆ ಸ್ತೋತ್ರ. ಇದು ಪ್ರಕಟಣೆಯಾಗಿದೆ. ಇದು ಕುಟುಂಬದಲ್ಲಿ ಪ್ರಯಾಣ ಮಾಡುವಂತ ಪ್ರಕಟಣೆ ಆಗಿದೆ. ಜಾಗ್ರತೆ ಕೇಳ್ರಿ, ಈ ಸಂದೇಶವನ್ನು ಕೇವಲ ಕುಟುಂಬ ಸದಸ್ಯರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಯಾರು ಕುಟುಂಬದ ಸದಸ್ಯರಲ್ಲವೋ ಅವರಿಗೆ ಗಲಿಬಿಲಿ ಇರುತ್ತದೆ, ಅವರೊಳಗೆ ಕಳವಳಕ್ಕೆ ಅವರು ಗುರಿ ಆಗ್ತಾರೆ. ಅವರಿಗೆ ತಿಳುವಳಿಕೆ, ಈ ಸಂದೇಶ ಅರ್ಥ ಆಗೋದಿಲ್ಲ. ಅಲ್ಲೆಲ್ಲೂಯ ಕೇಳೋದಕ್ಕೆ, ಅಲ್ಲೆಲ್ಲೂಯ ಆಮೇನ್ ಅಂತ ಹೇಳೋದಕ್ಕೆ ಅವರಿಗೆ 1 ವರ್ಷ ಬೇಕು. ಹೇಳೋದಕ್ಕೆ 1 ವರ್ಷ ಬೇಕು, ಆಮೇನ್ ಅಂತ ಹೇಳೋದಕ್ಕೂ ಅಲ್ಲೆಲ್ಲೂಯ ಅಂತ ಹೇಳೋದಕ್ಕೂ 1 ವರ್ಷ ಬೇಕು ಅವರಿಗೆ. ಅಬ್ರಾಮ ನಿಜ ಸಂತಾನಕ್ಕೆ ಈ ಸಂದೇಶ ರಹಸ್ಯವಾಗಿರೋದಿಲ್ಲ. ಅಬ್ರಾಮನ ರಾಜ ಸಂತಾನ ಈ ಸಂದೇಶವನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಅವರು ಆಮೇನ್ ಎಂದು ಹೇಳ್ತಾರೆ, ಅವ್ರಿಗೆ ಹೇಳ್ಕೊಡೋದೇನಿಲ್ಲ. ಅಲ್ಲೆಲ್ಲೂಯ ನಾನು ಸಂದೇಶದಿಂದ ಒಂದನ್ನು ಕೇಳ್ತೇನೆ, ಪ್ರವಾದಿ ಏನ್ ಹೇಳ್ತಾರೋ ಅದನ್ನು ಅರ್ಥ ಮಾಡಿಕೊಳ್ಳಲು ಹೋಗುತ್ತೇವೆ. ಮುಂಚಿನ ಪ್ರವಾದಿಗಳು, ಇದಕ್ಕಿಂತ ಮುಂಚೆ ಇದ್ದಂತ ಪ್ರವಾದಿಗಳು ಏನು ಹೇಳಿದ್ದಾರೋ ಈವರೆಗಿನ ಪ್ರವಾದಿಗಳು ಅರ್ಥ ಮಾಡಿಕೊಳ್ತಾರೆ. ಅವರಿಗೆ ಆತ್ಮ ಒಂದೇ ಎಂದು ಅರ್ಥವಾಗಿದೆ. ಒಬ್ರು ಪ್ರವಾದಿ ಇದ್ದಂತ ಆತ್ಮ, ಇನ್ನೊಬ್ರು ಪ್ರವಾದಿ ಇದ್ದಂತ ಎಲ್ಲ ಒಂದೇ ಆತ್ಮ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಾದ್ರೆ ಅದೇ ಆತ್ಮ, ಅದಕ್ಕಿಂತ ಮುಂಚೆ ಇದ್ದ ಅದೇ ಆತ್ಮ ಮುಂದೆ ಬರುವ ಪ್ರವಾದಿಗಳಲ್ಲಿ ಕೂಡ ಕೆಲಸ ಮಾಡುತ್ತದೆ. ಇದು ಅದ್ಭುತ ಅಲ್ಲವೇ? ಸಹೋದರ, ಬ್ರಹ್ಮನಲ್ಲಿ ಇದ್ದಂತ ಆತ್ಮ ಅದು ವಧುವಿನಲ್ಲಿದೆ. ಅಲ್ಲೆಲ್ಲೂಯ. ಸಹೋದರ, ಬ್ರಹ್ಮನಲ್ಲಿ ಇದ್ದಂತ ಆತ್ಮ ಅದು ಪರಿಶುದ್ಧಾತ್ಮ ಈಗ ವಧುವಿನಲ್ಲಿದೆ. ಅದೇ ಅಭಿಷೇಕ ಹೊಂದಿದ ಆತ್ಮವಾಗಿದೆ. ಸಹೋದರ ಸಹೋದರಿ ಕೇಳು, ಅಲ್ಲೆಲ್ಲೂಯ. ಇದು ಪೆಂತೆಕೋಸ್ಟ್ ಜನರ ಅಲ್ಲೆಲ್ಲೂಯ ಅಲ್ಲ, ಇದು ವಧುವಿನ ಅಲ್ಲೆಲ್ಲೂಯವಾಗಿದೆ. ಪೆಂತೆಕೋಸ್ಟ್ ಜನರಿಗೂ ವಧುವಿಗೂ ವ್ಯತ್ಯಾಸ ಏನಂದ್ರೆ, ಪೆಂತೆಕೋಸ್ಟ್ ಜನರಿಗೆ ಪ್ರಕಟಣೆ ಇಲ್ಲದೆ ಅಲ್ಲೆಲ್ಲೂಯ ಹೇಳ್ತಾರೆ, ಆದ್ರೆ ವಧುವಿಗೆ ಪ್ರಕಟಣೆಯಿಂದ ಅಲ್ಲೆಲ್ಲೂಯ ಹೇಳುತ್ತದೆ. ನೀವು ಪ್ರಕಟಣೆ ಹೊಂದಿದ್ದೀರಾ? ಆಮೇಲೆ ಪ್ರವಾದಿ ಪ್ರತಿಯೊಬ್ಬನು ಉಳಿದ ಪ್ರವಾದಿಗಳು ಏನು ಹೇಳಿದಾರೋ ಅವರು ತಿಳಿದಿದ್ದಾರೆ. ಒಂದೇ ಆತ್ಮವನ್ನು ಅವರು ಹೊಂದಿದ್ದಾರೆ. ಅವರು ಗಮನಿಸ್ತಾರೆ, ಓ ಸಹೋದರ ಸಹೋದರಿ, ಲೋಕದ ಸ್ಥಿತಿಯಿಂದ ಅದು ನಮ್ಮನ್ನು ಕದಲಿಸಿ ಹಾಕಬೇಕು. ಆ ಪ್ರಕಟಣೆ ನಮ್ಮಲ್ಲಿರಬೇಕು. ಲೋಕದ ಸ್ಥಿತಿಯಿಂದ ನಮ್ಮನ್ನ ಲೋಕದಿಂದ ಹೊರಗೆ ತೆಗೆದುಕೊಂಡು ಬರಬೇಕು. ಪ್ರವಾದಿಗಳ ಕುರಿತು ಆತನು ಮಾತಾಡುತ್ತಾ ಆತನು ಹೇಳ್ತಾನೆ, ಜನರು ಏನೋ ಹೇಳುತ್ತಾರೆ ಎಂಬುದರ ಮೇಲೆ ದೃಷ್ಟಿ ಕೇಂದ್ರೀಕರಿಸಲಿಲ್ಲ. ಪ್ರಕಟಣೆ ಹೊಂದಿದವರು ಜನರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಅವರು ಏನ್ ಮಾಡಲ್ಲ, ದೃಷ್ಟಿ ಇಡಲ್ಲ. ಉಳಿದ ಪ್ರವಾದಿಗಳು ಏನು ಹೇಳಿದ್ದಾರೋ ಅದರ ಮೇಲೆ ಕೇಂದ್ರೀಕರಿಸ್ತಾರೆ. ಈ ಮನುಷ್ಯನು ಏನು ಹೇಳಿದನು, ಆ ಮನುಷ್ಯನು ಏನು ಹೇಳಿದನು ಅದರ ಮೇಲೆ ದೃಷ್ಟಿ ಇಡಲ್ಲ ಇವರು. ಪ್ರಕಟಣೆ ಹೊಂದಿದವರು ಇವರು ಇಂಟರ್ನೆಟ್ ನಲ್ಲಿ ಸಮಯ ವ್ಯರ್ಥ ಮಾಡೋರಲ್ಲ. ಇವರು ಇಂಟರ್ನೆಟ್ ಹಾಕೆಂದು ಸಮಯ ವ್ಯರ್ಥ ಮಾಡೋರು ಅಲ್ಲ ಇವರು. ಅಲ್ಲೆಲ್ಲೂಯ. ಪ್ರವಾದಿ ಏನ್ ಹೇಳ್ತಾರೆ, ಏನು ಹೇಳ್ತಾರೋ ಎಂಬುದರ ಮೇಲೆ ದೃಷ್ಟಿ ಇಡ್ತಾರೆ ಇವರು. ಯಾಕೆಂದ್ರೆ ಅವರ ದೃಷ್ಟಿ ಒಂದರ ಮೇಲೆಯೇ ಇದೆ, ಅದು ಪ್ರವಾದಿಯ ಸಂದೇಶದ ಮೇಲೆ. ಅವರಿಗೆ ಗೊತ್ತು, ಅವರಿಗೆ ಒಂದು ವಾಗ್ದಾನವಿದೆ. ಅಲ್ಲೆಲ್ಲೂಯ. ನಿಮಗೊಂದು ವಾಗ್ದಾನ ಇದೆಯಾ? ಅದಕ್ಕೆ ಅವರು ಗಮನಿಸ್ತಾರೆ. ಅಲ್ಲೆಲ್ಲೂಯ. ಅವರು ಪ್ರತಿಯೊಬ್ಬರು ಗಮನಿಸ್ತಾರೆ. ಅವರು ಕುಟುಂಬದಲ್ಲಿ ಏನೋ ನಡೆಯಬೇಕೆಂದು ನಿರೀಕ್ಷಿಸುತ್ತಾರೆ. ಏಸಪ್ಪನ ಕುರಿತು ನಾವು ನೋಡೋಣ. ಅಬ್ರಾಮನಂದನು ಯೋಬನನ್ನು ಎಲ್ಲಿ ಊತಿದ್ದಾರೋ ಅಲ್ಲಿಯೇ ನನ್ನನ್ನು ಊತಿದ್ರಿ. ಅಬ್ರಾಮನ್ ಹೇಳಿದಂತೆ ಪ್ರವಾದಿ ಹೇಳ್ತಾರೆ, ವಾಕ್ಯದಲ್ಲಿಲ್ಲ, ಪ್ರವಾದಿ ಪ್ರಕಟಣೆಯಿಂದ ಹೇಳ್ತಾರೆ. ಅಬ್ರಾಮನನ್ನು ಎಲ್ಲಿ ಊತಿಟ್ಟಿದ್ರು, ಯೋಬನನ್ನು ಎಲ್ಲಿ ಊತಿಟ್ಟಿದ್ದೀರೋ ನನ್ನನ್ನು ಕೂಡ ಅಲ್ಲೇ ಊತಿಟ್ರಂತ ಅಬ್ರಾಮನು ಹೇಳಿದನು. ಸತ್ಯವೇದದಲ್ಲಿ ಅದು ಎಲ್ಲಿದೆ ನಮಗೆ ತೋರಿಸ್ರಿ. ಬಾಂಬೆಯಲ್ಲಿ ಒಂದು ಚರ್ಚೆ, ಬಾಂಬೆಯಲ್ಲಿ ಏನ್ ಮಾಡಿದ ಒಂದು ಚರ್ಚೆ ನಡೀತದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಸಂದೇಶದಲ್ಲಿ 40-50 ವರ್ಷ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಒಬ್ಬ ವ್ಯಕ್ತಿ ಪಾಸ್ಟರ್. ಅಲ್ಲೆಲ್ಲೂಯ. ಆ ವ್ಯಕ್ತಿ ನಾವೆಲ್ಲ ಒಬ್ಬ ವ್ಯಕ್ತಿನ ಹಿಂಬಾಲಿಸಬೇಕು ಅಂತ ಕ್ವಶನ್ ಮಾಡಿರೋದು. ಅಂದ್ರೆ ಸಂದೇಶದಲ್ಲಿ 50-60 ವರ್ಷ ಇದ್ರೂ ಕೂಡ ಆತನಿಗೆ ಸಂದೇಶ ಅರ್ಥ ಆಗಿಲ್ಲ. ಪ್ರಕಟಣೆ 10-7 ವಿಷಯದಲ್ಲಿ ಆತನು ಬಿದ್ದು ಹೋದನು ಆ ಪಾಸ್ಟರ್. ಅಲ್ಲೆಲ್ಲೂಯ. ಸತ್ಯವೇದ ಓದಬೇಕು, ಒಂದೇ ಆತ್ಮವಿದೆ. ಆ ಆತ್ಮ ನಿಮ್ಮ ಬಳಿಗೆ ಬಂದ್ರೆ ನಿಮ್ಮ ಗತಿ ಏನು? ಅಲ್ಲೆಲ್ಲೂಯ. ಸತ್ಯವೇದ ಓದ್ಬೇಕನ್ನುವಂಥದ್ದು ಈ ಪಾಸ್ಟರ್ ಒಂದು
ಒಬ್ಬ ಮನುಷ್ಯನ ಹಿಂಬಾಲಿಸಬಾರ್ದು, ನಾವು ಪ್ರವಾದಿ ಬ್ರಹ್ಮರನ್ನು ಹಿಂಬಾಲಿಸಬಾರ್ದು, ಸತ್ಯವೇದ ಓದಬೇಕನ್ನುವಂಥದ್ದು ಒಂದು ತಿಳುವಳಿಕೆ ಆತನಿಗೆ ಹುಟ್ಟಿಕೊಳ್ಳುತ್ತೆ. ಯಾರು 40-50 ವರ್ಷ ಸೇವೆ ಮಾಡಿದಂಥ ಪ್ರವಾದಿ ಸಂದೇಶದಲ್ಲಿದ್ದಂತಾನೆ ಪಾಸ್ಟ್ರಿಗೆ ಅಲ್ಲೇಲೂಯಾ ಸತ್ಯವೇದ ಓದ್ರಿ, ಆಳವಾಗಿ ಆಲೋಚಿಸಿ ಅಂತ ಹೇಳ್ತಾರೆ. 80 ವರ್ಷ ವಯಸ್ಸವರಿಗೆ ಸಭಾಪಾಲಕರಾದರು ಸತ್ಯವೇದ ಕುರಿತು ಚರ್ಚೆ ಮಾಡಬೇಡ್ರಿ ಅಂತ ಹೇಳುವಂಥ ವ್ಯಕ್ತಿ ಒಂದು ವಿಷಯ ಹೇಳ್ತೇನೆ. ಈ ದಿನ ಒಂದು ಮೋಸಕರವಾದ ಆತ್ಮ ಕೆಲಸ ಮಾಡ್ತಾರೆ. ಮೋಸಕರದ ಆತ್ಮ ಕೆಲಸ ಮಾಡ್ತಾರೆ ಈ ದಿನ. ಏನಂದ್ರೆ ಸತ್ಯವೇದ ಓದ್ರಿ, ಬೈಬಲ್ ಓದ್ರಿ, ಯಾರ ಮಾತು ನಂಬೇಡ್ರಿ, ಸತ್ಯವೇದ ಓದ್ರಿ ಅನ್ನೋ ಹೇಳುವಂತ ಒಂದು ಮೋಸಕರವಾದ ಆತ್ಮ ಲೋಕದಲ್ಲಿದೆ. ಅಲ್ಲೆಲ್ಲ ನಾವು ಈ ಸಂದೇಶಕ್ಕೆ ಬಂದಾಗ ನಮಗೂ ಕೆಲವರು ಅದೆಲ್ಲ ಬಿಡಬೇಕು, ಒಬ್ಬ ಮನುಷ್ಯ ಹಿಂಬಾಲಿಸಬಾರ್ದು, ಸತ್ಯವೇದ ಓದ್ಬೇಕಂತ ಹೇಳುವಂತ ಒಂದು ವ್ಯಕ್ತಿಗಳು ನಮಗೂ ಕೂಡ ಭೇಟಿಯಾಗಿದ್ರು. ಅಲ್ಲೆಲ್ಲೂಯ. ಆದ್ರೆ ನಾವು ನೋಡ್ತೇವೆ ಇಲ್ಲಿ ಒಂದು ಮೋಸಕರವಾದಂತ ಆತ್ಮ. ಸತ್ಯವೇದ ಓದ್ಬಾರ್ದು ಅಂತಲ್ಲ, ಅಲ್ಲೆಲ್ಲೂಯ ಓದ್ಬೇಕು. ಆದ್ರೆ ನೀನು ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳೋ ವ್ಯಕ್ತಿ ಆದ್ರೆ ಪ್ರವಾದಿಯನ್ನ ದೇವರು ಯಾಕೆ ಕಳಿಸ್ಬೇಕಾಗಿತ್ತು? ಅಲ್ಲೆಲ್ಲೂಯ. ನೀನು ಸತ್ಯವೇದ ಸ್ವತಃ ಓದಿ ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಪ್ರವಾದಿ ಯಾಕೆ ಬರ್ಬೇಕಾಗಿತ್ತು? ದೇವ್ರು ಯಾಕೆ ಕಳಿಸ್ಬೇಕಾಗಿತ್ತು? ಹೌದಾ? ಜಾಗ್ರತೆ ಕೇಳ್ರಿ. ಪ್ರವಾದಿ ಹೇಳ್ತಾರೆ ಸತ್ಯವೇದ ನಮಗೊಂದು ಹೊಸ ಸತ್ಯವೇದವಾಗಿದೆ ಅಂತ ಪ್ರವಾದಿ ಹೇಳ್ತಾರೆ. ಹೌದು, ನಮಗೊಂದು ಹೊಸ ಸತ್ಯವೇದ ಆಗಿರ್ತದೆ. ಸಹೋದರ ಸಹೋದರಿ ಕೇಳ್ರಿ, ಉಳಿದ ಜನರು ಓದುವಂತೆ ನಾವು ಸತ್ಯವೇದ ಓದಿದ್ರೆ ಅಬ್ರಾಮ ಮತ್ತು ಸಾರಳು ಯೌವನಸ್ಥರಾದರೆಂದು ನಂಬ್ತಿದ್ವ? ಪ್ರವಾದಿ ಮೂಲಕ ತಾನೇ ಅವೆಲ್ಲ ನಮ್ಗೆ ವಿಷಯ ಬಯಲಾಗಿದ್ದು. ಸಾರಳು ಮತ್ತು ಅಬ್ರಾಮ ದೇಹ ಬದಲಾವಣೆ ಆಯ್ತು, ಮತ್ತೆ ಯೌವನಸ್ಥರಾದ್ರು ಅಂತ. ಅಲ್ಲೆಲ್ಲೂಯ. ನಾವು ಸತ್ಯವೇದ ಓದುವಾಗಿದೆ, ನಮ್ಗೆ ಈ ವಿಷಯ ಅರ್ಥ ಆಗ್ತಿದ್ವಾ? ನೋಡ್ರಿ, ಅನೇಕ ರಹಸ್ಯಗಳು ಬರೆಯಲ್ಪಟ್ಟ ವಾಕ್ಯದ ಹಿಂದೆ ಮರ್ಯಾದ ವಾಕ್ಯಗಳಿದೆವಲ್ಲ, ಅವಕ್ಕೆ ಪ್ರವಾದಿ ಬೇಕು ನಮಗೆ. ಓದಕ್ಕೆ ಪ್ರವಾದಿ ಬೇಕಾಗಿಲ್ಲ, ಓದ್ಬೋದು ನಾವು. ಅದ್ರ ಹಿಂದೆ ಇರ್ತಕ್ಕಂಥ ಮರ್ಮ ತಿಳ್ಕೊಳ್ಳೋದಕ್ಕೆ ಪ್ರವಾದಿ ಬೇಕು. ಸತ್ಯವೇದ ಓದಿ ಅನ್ನುವಂಥ ಮೋಸಕರವಾದಂತ ಆತ್ಮ, ಪ್ರವಾದಿ ಸಂದೇಶವನ್ನ ನಂಬಾರದು ಅಂತ ಹೇಳುವಂತ ಮೋಸಕರದ ಆತ್ಮ ಅದು. ಅಲ್ಲೆಲ್ಲೂಯ. ಸತ್ಯವೇದ ಓದ್ಬೇಕು, ಆದ್ರೆ ಹಿಂದಿನ ರಾಶಿ ಅರ್ಥ ಮಾಡ್ಕೊಳ್ಳೋಕೆ ಪ್ರವಾದಿ ಬೇಕು. ನಾವು ಸತ್ಯವೇದ ಓದಿದ್ರೆ ಅಬ್ರಾಮ್ ಮತ್ತು ಸಾರನು ಯೌವನಸ್ಥರಾದೆಂದು ಎಂದೂ ನಂಬುತ್ತಿರ್ಲಿಲ್ಲ. ಆನೋಕನು 365 ವರ್ಷ ಅಲ್ಲ 500 ವರ್ಷ ದೇವರೊಂದಿಗೆ ನಡೆದನಂತೇಳಿ ಪ್ರವಾದಿ ಹೇಳ್ತಾರೆ. ನೀವು ಎಂದೂ ನಂಬುತ್ತಿರ್ಲಿಲ್ಲ. ಆ ರೀತಿ 365 ವರ್ಷನೇ ಅಂತ ನಂಬ್ತಿದ್ರು, 500 ವರ್ಷ ಅಂತ ನಂಬುತ್ತಿರ್ಲಿಲ್ಲ. ಅಬ್ರಾಮ್ ಹೀಗೆ ಹೇಳಿದ್ರು, ಯೋಬನನ್ನು ಎಲ್ಲಿ ಸಮಾಧಿ ಮಾಡಿದ್ದಾರೋ, ಅಲ್ಲೆಲ್ಲೂಯಾ, ಯೋಬನು ಅಬ್ರಾಮ್ಗಿಂತ ಮುಂಚೆ ಇದ್ದನ, ಅಬ್ರಾಮನ ನಂತರ ಇದ್ದನ? ಅಲ್ಲೆಲ್ಲೂಯಾ. ಯೋಬನು ಅಬ್ರಾಮನಿಗಿಂತ ಮುಂಚೆ ಇದ್ದಂತ ವ್ಯಕ್ತಿ. ಅಲ್ಲೆಲ್ಲೂಯಾ. ಅಲ್ಲಿಯೇ ನನ್ನನ್ನು ಸಮಾಧಿ ಮಾಡ್ಬೇಕಂತ ಅಬ್ರಾಮನು ಬಯಸಿದನು. ಯೋಬನು ಎಲ್ಲಿ ಸಮಾಧಿ ಆಯ್ತು ಅಲ್ಲೇ ನಾನು ಸಮಾಧಿ ಆಗ್ಬೇಕಂತ ಯಾಕೋಬನು ಎಲ್ಲಿ ಅಬ್ರಾಮನ ಸಮಾಧಿ ಆಯ್ತು ಅಲ್ಲಿ ಆಗ್ಬೇಕು, ಇಸಾಕನಿಗೆ ಅಬ್ರಾಮನ ಸಮಾಧಿ ಎಲ್ಲಿ ಆಯ್ತು, ಸಾರಳ ಸಮಾಧಿ ಎಲ್ಲಿ ಆಯ್ತು ಅಲ್ಲಿ ನನ್ನದು ಆಗ್ಬೇಕಂತ ಯಾವತ್ತಿ ಬಯಸಿದ್ರು. ಏಸೇಪನು ಕೂಡ ಯಾಕೋಬ, ಇಸಾಕ, ಅಬ್ರಾಮನ ಸಮಾಧಿ ಎಲ್ಲಿ ಆಯ್ತು ಅಲ್ಲಿ ನನ್ನದು ಆಗ್ಬೇಕಂತ ಯಾವ ರೀತಿ ಬಯಸಿದ್ರು, ಅದೇ ರೀತಿಯಲ್ಲಿ ಅಬ್ರಾಮನಿಗೆ ಕೂಡ ಒಂದು ಬಯಕೆ ಇತ್ತು. ಏನ್ ಬೈಕ್ ಅದು? ಯೋಬನ ಸಮಾಧಿ ಎಲ್ಲಿದೆಯೋ ಅಲ್ಲಿ ನನ್ನ ಸಮಾಧಿ ಆಗ್ಬೇಕಂತ. ಅದನ್ನೇ ಹುಡುಕೋದಕ್ಕೆ ಪ್ರಯಾಣ ಬೆಳೆಸ್ತಾನೆ ಅಬ್ರಾಮ. ಅಲ್ಲೆಲ್ಲೂಯ. ಅದನ್ನು ಹುಡುಕೋದಕ್ಕೆ ಏನ್ ಮಾಡ್ತಾನೆ ಅಬ್ರಾಮನು? ಪ್ರಯಾಣ ಬೆಳೆಸ್ತಾನೆ. ಯೋಬನ ಸಮಾಧಿ ಎಲ್ಲಿ ಮಾಡಿದರೋ ಅಲ್ಲಿಯೇ ನನ್ನ ಸಮಾಧಿ ಮಾಡ್ಬೇಕೆಂದು ಹೇಳಿದನು. ನೀನು ಇದನ್ನು ನಂಬುತ್ತೀಯಾ? ನಿಮ್ಮಲ್ಲಿ ಅದನ್ನು ಎಷ್ಟು ಜನ ನಂಬ್ತೀರಿ? ಯೋಬನ ಅಬ್ರಾಮನಿಗಿಂತ ಮುಂಚೆ ಇದ್ದಂತ ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲೂಯಾ. ನಾವು ಇದನ್ನು ನಂಬುತ್ತೇವೆ. ಇನ್ನು ನಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇಲ್ಲ, ಯಾಕಂದ್ರೆ ನಮಗೆ ಪ್ರವಾದಿ ಹೇಳಿದ್ರಿಂದ ನಾವು ಇದನ್ನು ನಂಬ್ತೀವಿ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಈ ಯುಗದಲ್ಲಿ ಬಂದ ಅಲ್ಲೆಲ್ಲೂಯಾ ಪ್ರವಾದಿ, ಆತನು ವಾಕ್ಯದ ಪ್ರವಾದಿಯಾಗಿದ್ದಾನೆ. ಆತನು ಮಲಾಕಿ 4 ಮತ್ತೆ ಪ್ರಕಟಣೆ 10:7 ಆತನ ಸತ್ಯವೇದದ ಒಳಗಿಂದ ಬಂದಂತ ಪ್ರವಾದಿ ಪ್ರಥಮವಾಗಿದ್ದಾರೆ. ಸತ್ಯವೇದ ಹೊರಗಿನಿಂದ ಬಂದವಲ್ಲ, ಸತ್ಯವೇದದ ಒಳಗಿಂದ ಬಂದವನು ವಾಕ್ಯದ ಪ್ರವಾದಿ. ವಾಕ್ಯ ಬಿಟ್ಟು ಏನನ್ನೂ ಹೇಳಿಲ್ಲ. ಎಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ? ನಾನು ಉದಾಹರಣೆ ಹೇಳ್ತೇನೆ. ಈ ದಿನಗಳಲ್ಲಿ ನಮಗೆ ಪ್ರಯೋಜನಕರವಾಗಿದೆ. ಒಂದು ಸಾರಿ ಒಬ್ಬ ಸಂಪ್ರದಾಯಸ್ಥ ವ್ಯಕ್ತಿ ಬ್ರಹ್ಮಂ ಅವ್ರಿಗೆ ಕೇಳಿದ್ರಂತೆ. ಸಂಪ್ರದಾಯ ವ್ಯಕ್ತಿ ಬ್ರಹ್ಮಂ ಅವ್ರಿಗೆ ಕೇಳಿ, ಸರ್, ನೀವು ಅವಳ ಸರ್ಪದೊಂದಿಗೆ ವಿಚಾರ ಮಾಡಿದಂತ ಹೇಳ್ತೀರಲ್ಲ, ನೀವು ಆ ತಪ್ಪಿ ಹೋದ ಲಿಂಕ್ ಕುರಿತು ಮಾತಾಡುತ್ತೀರಿ, ಡಾರ್ವಿನ್ನ ಸಿದ್ಧಾಂತ ತಪ್ಪಿ ಎಂದು ಹೇಳುತ್ತೀರಿ, ಮಾನವರಿಗೂ ಮತ್ತು ಪ್ರಾಣಿಗೂ ಮಧ್ಯೆ ಇರುವ ತಪ್ಪಿ ಹೋದ ಬಂಡಿ ಬಗ್ಗೆ ಹೇಳುತ್ತೀರಿ. ಈಗ ಸರಿ ಈಗ ಹೇಳ್ರಿ, ಆ ತಪ್ಪಿ ಹೋದ ಲಿಂಕ್ ಏನು? ಸಂದೇಶದಲ್ಲಿ ಹಾಗೆ ಬೋಧಿಸಿದ್ದಾರೆ. ಆದ್ರೆ ಪ್ರವಾದಿ ಗೊತ್ತಿಲ್ಲ ಆ ರೀತಿ ಬೋಧಿಸಿದ್ರು. ಅದು ಪವಿತ್ರ ಆತ್ಮ ಬಂದು ಬೋಧಿಸ್ತಾ ಇತ್ತು. ಪ್ರವಾದಿಗಳು ಗೊತ್ತಿರಲಿಲ್ಲ ತಾನೇನ್ ಬೋಧಿಸ್ತಾ ಅಂತ ಪ್ರವಾದಿ ಗೊತ್ತಿರ್ತಿರ್ಲಿಲ್ಲ. ಆದ್ರೆ
ಪ್ರವಾದಿ ಪ್ರಶ್ನೆ ಕೇಳಿದಾಗ ಬಹಳ ಆಶ್ಚರ್ಯ ಆಯ್ತು, ಮತ್ತೆ ಗಲಿಬಿಲಿ ಆಯ್ತು. ಅವಾಗ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಅಲ್ಲೇ ಒಂದು ಕ್ಷಣ ಹೃದಯದಲ್ಲಿ, ದೇವರಿಗೆ ಪ್ರಾರ್ಥನೆ ಕರ್ತನೆ ಸಹಾಯ ಮಾಡಿ, ನನಗೆ ಎಲ್ಲಿ ಏನಂತ ಗೊತ್ತಿಲ್ಲ. ಪರಿಶುದ್ಧಾತ್ಮ ಬಂದಂತ ಸಮಯದಲ್ಲಿ ಪರಿಶುದ್ಧ ಬಂದ ಏನ್ ಮಾಡುತ್ತೆ, ಸತ್ಯವೇದ ಹೇಳ್ತದೆ, ನೀನು ಏನು ಹೇಳ್ಬೇಕು ಆ ಸಮಯದಲ್ಲಿ ದೇವರ ಅನುಗ್ರಹಿಸ್ತಾನಂತ. ಸತ್ಯವೇದ ಹೇಳ್ತದೆ, ಏನು ವಿಚಾರ ಮಾಡ್ಬೇಡ್ರಿ, ದೇವ್ರ ಏನ್ ಮಾತಾಡ್ತಾನೆ ನಿಮ್ಮ ಬಾಯಿಂದ ಅದನ್ನ ಮಾತಾಡ್ರಿ. ದೇವರ ಸಮಯದಲ್ಲಿ ಹೇಳ್ಬೇಕಾದ ಮಾತುಗಳನ್ನು ನಿಮಗೆ ಕಲಿಸ್ತಾನಂತ ವಾಕ್ಯ ಇದೆ. ನೀವು ಅಂತೀರಾ? ಹೇಳ್ತಾರೆ ಅಲ್ಲಿ ತಪ್ಪಿ ಹೋದಕೊಂಡಿ ಏನೋ ಹೇಳ್ರಿ, ನನಗೆ ಗೊತ್ತಿಲ್ಲ ತಪ್ಪಿ ಹೋದಕೊಂಡಿ ಯಾವ್ದಂತ. ಅಲ್ಲೆಲ್ಲೂಯಾ. ಪರಿಶುದ್ಧಾತ್ಮ ಹೇಳಿದ್ರು ಮಾತನಿಗೆ ಹೇಳು, ಅದು ಸರ್ಪವೆಂದು. ಪ್ರವಾದಿ ಏನು ಆಲೋಚನೆ ಮಾಡಲಿಲ್ಲ, ಅದು ಸರ್ಪವೆಂದು ಆ ವ್ಯಕ್ತಿಗೆ, ಸಂಪ್ರದಾಯ ಸಭೆ ವ್ಯಕ್ತಿ ಹೇಳಿದ್ರು. ಪರಿಶುದ್ಧಾತ್ಮ ಒಬ್ಬ ವ್ಯಕ್ತಿಗೆ ಕಲಿಸಿದ್ದಾನೆ, ಅಯ್ಯ ಸರ್ಪ ಎಂದು ಹೇಳಿದ್ರು. ಆತನ ಹೇಳಿದ್ರು ಭೂಮಿ ಮೇಲೆ ಸರ್ಪ ತೆವಳುತ್ತದೆ ಎಂದು ಎಲ್ಲರಿಗೂ ಗೊತ್ತು. ಪರಿಶುದ್ಧಾತ್ಮ ಹೇಳಿದ್ರು, ಹೇಳು ಆತನಿಗೆ, ಶಾಪ ಎಂಬುದು ಬರುವ ಮುಂಚೆ ಆ ಸರ್ಪ ನಿಂತುಕೊಂಡು ನಡೀತಾ ಇತ್ತು. ಶಾಪ ಬರ್ತಿನ ಮುಂಚೆ ಏನಾಗ್ತಿತ್ತು, ಸರ್ಪ ನಿಂತು ಮನುಷ್ಯನಂತೆ ನಡೀತಾ ಇತ್ತು. ಈಗ ಪ್ರಕಟಣೆ ದೇವದೂತನಿಂದ ಅನುಗ್ರಹಿಸಲ್ಪಟ್ಟಿದೆ. ಇವೆಲ್ಲ ಯಾವುದೋ ಒಬ್ಬ ಮನುಷ್ಯನ ನೋಟ್ ಮಾಡಿಕೊಂಡು ಬಂದು ಹೇಳಿದಂತ ಸಂದೇಶಗಳಲ್ಲ ಇವೆಲ್ಲ. ನೋಟ್ ಮಾಡ್ಕೊಂಡು ಬರ್ಕೊಂಬಂದು ಹೇಳಿದಂತ ಸಂದೇಶಗಳಲ್ಲ, ಪ್ರವಾದಿ ಕೊಟ್ಟ ಸಂದೇಶಗಳು. ಅದು ನೇರವಾಗಿ ದೇವದೂತನೇ ಬಂದು ಮಾತಾಡಿದಂತ ಸಂದೇಶವಾಗಿದೆ. ಒಬ್ಬ ಮನುಷ್ಯನಿಗೆ ಆತನು ಬೋಧಿಸಿದನು, ದೇವದೂತನೇ ಇಳಿದು ಬಂದು, ಪರಿಶುದ್ಧಾತ್ಮ ಇಳಿದು ಬಂದು ಪ್ರವಾದಿಗೆ ಬೋಧಿಸಿದನು. ಆ ಬೋಧನೆನೇ 1165 ಸುಮಾರು ಸಂದೇಶಗಳಿವೆ. ಅಲ್ಲವಿಯ ಆ ಪ್ರವಾದಿಗೆ ಆತನು ಕಲಿಸುವುದಾದರೆ ಮತ್ತು ನಿಶ್ಚಯವಾಗಿ ಬೋಧನೆ ಮಾಡುತ್ತಾನಲ್ಲವೇ, ಆ ಪ್ರವಾದಿಗೆ ಆ ರೀತಿ ಬೋಧನೆ ಮಾಡಬಹುದಾದ್ರೆ ಪರಿಶುದ್ಧಾತ್ಮ ಅಲ್ಲೆಲೂಯ ನಿನಗೂ ನನಗೂ ನಿಶ್ಚಯವಾಗಿ ಬೋಧನೆ ಮಾಡುತ್ತಾರೆ. ಅನ್ನೊಬ್ಬರು ದೇವರೊಂದಿಗೆ 500 ವರ್ಷ ನಡೆದನು. ಆ ವಚನ ಎಲ್ಲಿದೆ ಕಂಡಿಡಿರಿ, ಸತ್ಯವೇದದಲ್ಲಿ ಎಲ್ಲಿದೆ ಅದು? 500 ವರ್ಷ ದೇವರೊಂದಿಗೆ ನಡೆದು ಅಂತ ಸತ್ಯವೇದ ಹೇಳ್ತದೆ, 365 ವರ್ಷ ಅಂತ. ಆದ್ರೆ ಪ್ರವಾದಿ ಹೇಳ್ತಾರೆ 500 ವರ್ಷ ಅಂತ. ಅವಶ್ಯ ಎಲ್ಲಿದೆ? ಅದು ಮೊದಲನೇ ಮುದ್ರೆಯಲ್ಲಿ ಹೇಳಿದ್ದಾನೆ ಪ್ರವಾದಿ. ನೀವು ಅದನ್ನ ಕಂಡುಕೊಳ್ಳಿ. ಓಕೆ, ಒಳ್ಳೆಯದಾ? ನೋಹನನು ಅನೋಕನನ್ನು ನೋಡಿದನು. 365 ವರ್ಷದಲ್ಲಿ ಅನೋಕನು ಎತ್ತಲ್ಪಡುವುದಾದ್ರೆ ನೋಹನನು ಅನೋಕನನ್ನು ಹೇಗೆ ನೋಡಿರ್ಬೋದು? 365 ವರ್ಷಕ್ಕೆ ಎತ್ತಲ್ಪಟ್ರೆ ಆ ನೋಹ ಯಾವ ರೀತಿಯಲ್ಲಿ ಅನೋಕನು ನೋಡಿರ್ಬೋದು? ನೋಡ್ಲಿಕ್ಕೆ ಸಾಧ್ಯನಾ? ಅನೋಕನಿಗೂ ಮತ್ತು ನೋಹನಿಗೂ 100 ವರ್ಷ ವ್ಯತ್ಯಾಸ, 100 ವರ್ಷ. ಅನೋಕ ಮೇಲಕ್ಕೆ ಹೋದ ಒಂದು 100 ವರ್ಷಕ್ಕೆ ಯಾರು ಬರ್ತಾರೆ? ನೋಹ. ಅಲ್ಲೂಯ. ಅಂದ್ರೆ ಅನೋಕನಿಗೂ ನೋಹಗೂ 100 ವರ್ಷ ವ್ಯತ್ಯಾಸ. ಅದಕ್ಕಾಗಿ ಪ್ರವಾದಿ ಹೇಳ್ತಾರೆ 500 ವರ್ಷ ಅಂತ. 500 ವರ್ಷ ಅಂದ್ರೆ ಮತ್ತೆ ಅನೋಕನ ಜೊತೆಗೆ ನೋಹನು ಕೂಡ ಅನ್ಯೋನ್ಯತೆ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. 100 ವರ್ಷ ನಂತರ ಜನಿಸಿದ ನೋಹನು ಮತ್ತು ಅನೋಕನು ಎಂದೂ ಕೂಡ ಅನ್ಯೋನ್ಯತೆ ಹೊಂದಿರಲಿಲ್ಲ. ಆದ್ರೆ ಪ್ರವಾದಿ ಬ್ರಹ್ಮ ಹೇಳ್ತಾರೆ ಅಲ್ಲೂಯ, ಎಲ್ಲವೂ ದೇವರು ನಮ್ಮ ಪ್ರವಾದಿಗೆ ಕಲಿಸಿದಂತ ಸಂಗತಿಗಳಾಗಿವೆ. ಮೋಶೆಗೆ ಹೇಳಿದ್ದ, ಯಾಕಂದ್ರೆ ಆದಿಕಾಂಡ ಯಾಕೆ ಬಂದಿದ್ದು? ಮೋಶೆ ನೋಡ್ರಿ, ಮೋಶೆ ನಂತರ ಮೋಶೆಗೂ ಆದಿಕಾಂಡಕ್ಕೂ 2,000 ವ್ಯತ್ಯಾಸ. ಅಲ್ಲೂಯ. ಆದ್ರೂ ಮೋಶೆ ಆದಿಕಾಂಡವನ್ನು ಬರಲ್ಲ. ಆದಿಕಾಂಡ ಬರೋರು ಯಾರು? ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, 5 ಕಾಂಡಗಳನ್ನು ಬರೆದವರು ಯಾರು? ಮೋಶೆ ಬರ್ತಿದ್ರು. ಮೋಶೆಗೆ ಮತ್ತು ಅದಕ್ಕೆ ಯಾವ ರೀತಿ ಗೊತ್ತಾದ್ರು? ಆದಿಕಾಂಡ ಸರ್ಪ ಅದೆಲ್ಲ ಆದ ಹುಟ್ಟಿದ್ದು, ಸೃಷ್ಟಿ ಮೂಲ ಎಲ್ಲ ಬರ್ದದ್ದು ಯಾರು? ಅಬ್ರಾಹ್ಮ ಚರಿತ್ರೆ ಬರ್ದದ್ದು ಯಾರು? ಯಾಕೋಬನ ಚರಿತ್ರೆ ಬರ್ದದ್ದು ಯಾರು? ಎಲ್ಲ ಮೋಶೆನೇ. ಅಲ್ಲೆಲೂಯ. ಯಾವ ರೀತಿ ಬರ್ದ ಮೋಶೆ ಅಂದ್ರೆ ದೇವರು ಅಲ್ಲಿ ತೆಗೆದುಕೊಂಡು ಹೋದ್ರು ಅವರಿಗೆ. ಅಲ್ಲೆಲೂಯ. ಮೋಶೆ ಆದಿಕಾಂಡದಲ್ಲಿ ಇರ್ಲಿಲ್ಲ. ಅಲ್ಲೆಲೂಯ. ಆದಿಕಾಂಡ ಸಂಗತಿ ನಡೆಯುವಾಗ ಮೋಶೆ ಅಲ್ಲಿ ಇಲ್ಲ. ಆದರೆ ಆತನ ಕಾಲದಲ್ಲಿ ಮೋಶೆಯನ್ನು ತೆಗೆದುಕೊಂಡು ಹೋಗಿ, ಮೋಶೆ ಬಂದಂತ ಸಮಯದಲ್ಲಿ ದೇವರ ಆತನ ತೆಗೆದುಕೊಂಡು ಹೋಗಿ ಅವೆಲ್ಲವುಗಳನ್ನು ಭರಿಸಿದನು. ಓ ವಧುವೆ ಕೇಳ್ರಿ, ವಿಮೋಚನೆ ಪ್ರವಾದಿ ಆದಿಕಾಂಡ ಸಂಗತಿಗಳನ್ನು ತೋರಿಸುವುದಾದ್ರೆ, ಮೊದಲ ವಿಮೋಚನೆ ಪ್ರವಾದಿಗೆ ಆದಿಕಾಂಡವನ್ನು ತೋರಿಸುವುದಾದ್ರೆ, ಈತನು 3ನೇ ವಿಮೋಚನೆ ಪ್ರವಾದಿ ನಮ್ಮ ಮೇರಿಯನ್ ಬ್ರೆನನ್ ಅವರು. ಅಲ್ಲೆಲೂಯ. ಪ್ರವಾದಿ ಬ್ರೆನನ್ ಅವರು ಎಷ್ಟನೇ ವಿಮೋಚನೆ ಪ್ರವಾದಿ? 3ನೇ ವಿಮೋಚನೆ ಪ್ರವಾದಿ. ಅಲ್ಲೆಲೂಯ. ಮೊದಲನೇ ವಿಮೋಚನೆ ಪ್ರವಾದಿನ ಆ ರೀತಿ ಆದಿಕಾಂಡಕ್ಕೆ ತೆಗೆದುಕೊಂಡು ತೋರಿಸುವುದಾದ್ರೆ, 3ನೇ ಪ್ರವಾದಿಯನ್ನು ಆದಿಕಾಂಡಕ್ಕೆ ತೆಗೆದುಕೊಂಡು ಹೋಗಿ ಅವುಗಳನ್ನು ತೋರಿಸಲಾರನ ತೋರ್ಸಕ್ ಆಗೋದಿಲ್ವಾ? ಮೋಶೆಯಂತೆ
ಮೋಶೆ ಅಂತ ಪ್ರವಾದಿ ಬ್ರಹ್ಮರು ಕೂಡ ಆಗಿದ್ದರು. ಆಮೆನ್. ಹಲ್ಲೆಲೂಯ. ಆತನು ಸಹ ಆದಿಕಾಂಡಕ್ಕೆ ಹೋದನು. ಸಹೋದರ ಸಹೋದರಿ ಕೇಳ್ರಿ, ಈ ದಿನ ಲೋಕ ಹೇಳುತ್ತದೆ ಆ ಪಿರಮಿಡ್ ಯಾರು ಕಟ್ಟಿದಂತೆ ಯಾರಿಗೆ ಗೊತ್ತಿಲ್ಲ. ಪಿರಮಿಡ್ ಯಾರು ಕಟ್ಟಿದಂತೆ ಯಾರಿಗೆ ಅದು ಮರ್ಮವಾಗಿದೆ. ಅದು ಪ್ರವಾದಿ ಹೇಳ್ತಾರೆ ಅಲೋಕನು ಪಿರಮಿಡ್ ಅನ್ನ ಕಟ್ಟಿದ್ದಂತ. ವಿಜ್ಞಾನಿಗಳಿಗೆ ತಿಳಿಯದ್ದು ಈ ಪ್ರವಾದಿ ಬ್ರಹ್ಮನವರಿಗೆ ಯಾವ ರೀತಿ ತಿಳಿದು ಬಂತು? ದೇವರು ಆದಿಕಾಂಡಕ್ಕೆ ಆತನನ್ನ ತೆಗೆದುಕೊಂಡು ಹೋಗಿದ್ದು, ಆತನನ್ನು ನೋಡಿದ್ದಕ್ಕೆ ಆ ಪ್ರವಾದಿ ಬ್ರಹ್ಮನವರು ಸಾಕ್ಷಿಯಾಗಿದ್ದಾರೆ. ಹಲ್ಲೆಲೂಯ. ಆತನನ್ನ ನೋಹದ ದಿನಕ್ಕೆ ತೆಗೆದುಕೊಂಡು ಹೋದನು. ಅಲ್ಲಿ ಹಲ್ಲೆಲೂಯ ನೋಡ್ತಾ ಉದಾಹರಣೆ ಗುರುಗಳು ಅದು ಬರೆಯಲ್ಪಡಲಿಲ್ಲ ಅಂತಾರೆ ಪ್ರವಾದಿ. ಬರೆಯಲ್ಪಡಲಿಲ್ಲ, ಆದರೆ ಮರೆಮಾಡಲ್ಪಟ್ಟಿದೆ. ಬರೆಯಲ್ಪಟ್ಟ ವಾಕ್ಯದ ಹಿಂದೆ ಮರೆಮಾಡಿದ ವಾಕ್ಯವೇ 7 ಗುಡುಗುಗಳಾಗಿವೆ. ಅನೋಕನು 500 ವರ್ಷ ದೇವರಿಗೆ ನಡೆದನೆಂದು ಗುಡುಗುಗಳಲ್ಲಿ ಮರೆಮಾಡಲ್ಪಟ್ಟ ಸಂಗತಿ ಆಗಿದೆ. ಹಲ್ಲೆಲೂಯ. ಅಬ್ರಾಹ್ಮನ ಅಂತಾನೆ ಹಲ್ಲೆಲೂಯ, ಯೋಗನು ಎಲ್ಲಿ ಉಳಿಟ್ಟಿದ್ರು, ಎಲ್ಲಿ ಸಮಾಧಿ ಮಾಡಿದ್ರು ಅಲ್ಲೇ ನನ್ನ ಸಮಾಧಿ ಆಗ್ಬೇಕಂತ ಅಬ್ರಾಹ್ಮನ್ ಹೇಳ್ತಾರೆ. ಹಲ್ಲೆಲೂಯ. ಎಲ್ಲಿದೆ, ಎಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಇದು ಗುಡುಗುಗಳಲ್ಲಿ ಮರೆಯಾದ ಮರ್ಮವಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ರಿ, ಗಮನವಿಟ್ಟು ಕೇಳ್ರಿ. ಬರೆಯಲ್ಪಟ್ಟ ಸಂಗತಿಗಳು, ಆದರೆ ಅವು ಮರೆಮಾಡಲ್ಪಟ್ಟ ಸಂಗತಿಗಳಾಗಿವೆ. ಬರೆಯಲ್ಪಡದ ಸಂಗತಿಗಳಲ್ಲಿ ಏನಾಗಿದೆ? ಮರೆಮಾಡಲ್ಪಟ್ಟ ಸಂಗತಿಗಳಾಗಿವೆ. ಬರೆಯಲ್ಪಟ್ಟ ಸಂಗತಿಗಳಲ್ಲಿ ಮರೆಮಾಡಲ್ಪಟ್ಟ ಸಂಗತಿಗಳು ಮಕ್ಬೇಲನ ಕುರಿತು ಹೇಳುವುದೇ ನನ್ನ ಸಂಗತಿ ಆಗಿದೆ. ಹಲ್ಲೆಲೂಯ. ನಾನು ಈ ಅಂಶವನ್ನು ತೆಗೆದುಕೊಳ್ಳುತ್ತೇನೆ. ಮಕ್ಬೇಲ ಅದೊಂದು ಅದ್ಭುತವಾದಂತಹ ಸ್ಥಳ. ಹಲ್ಲೆಲೂಯ. ಅರ್ಥ ಮಾಡ್ಕೊಳ್ತಿದ್ರಾ? ಪ್ರಯತ್ನ ಮಾಡ್ರಿ, ಅರ್ಥ ಮಾಡ್ಕೊಂಡು ಗಮನ ಕೊಡ್ರಿ. ಹಲ್ಲೆಲೂಯ. ಯೋಗನನ್ನು ಎಲ್ಲಿ ಉಳಿಟ್ಟಿದ್ರು ಅಲ್ಲಿ ನನ್ನನ್ನು ಉಳಿಡ್ರಿ ಅಂತೇಳಿ ಅಬ್ರಾಹ್ಮನ್ ಕೇಳುವಂಥದ್ದು, ಅದಕ್ಕಾಗಿ ಪ್ರಯತ್ನಿಸುವಂಥದ್ದು. ಇದು ಮರೆಮಾಡಲ್ಪಟ್ಟ ಸಂಗತಿಯಾಗಿದೆ. ಅದು ಎಲ್ಲಿ ಮರೆಮಾಡಲ್ಪಟ್ಟಿದೆ? ನನ್ನನ್ನು ಈಗ ಹುಡುಕುವುದಕ್ಕೆ ನೀವು ಇಷ್ಟಪಡ್ತೀರಾ? ಎಲ್ಲಿ ಮರೆಮಾಡಲ್ಪಟ್ಟಿದೆ? ಏನಾಗಿದೆ? ಯೋಗನು ಯಾವಾಗಿದ್ದ? ಅಬ್ರಾಹ್ಮನ ಸಂಗತಿ ಏನು? ಇದೆಲ್ಲ ಹುಡುಕೋದಕ್ಕೆ ನನ್ನೊಂದಿಗೆ ನೀವು ಬರ್ತೀರಾ? ಹಲ್ಲೆಲೂಯ. ಹುಡ್ಕೋಣವೇ? ನಾನು ಈಗ ಪ್ರವಾದಿಯ ವಾಕ್ಯವನ್ನು ಓದುತ್ತೇನೆ. ಅಬ್ರಾಹ್ಮನ ಅಂತಾರೆ, ಯೋಗನನ್ನು ಎಲ್ಲಿ ಉಳಿಟ್ಟಿದ್ದೀರೋ ಅಲ್ಲಿಯೇ ನನ್ನನ್ನು ಉಳಿಡ್ರಿ. ಹಲ್ಲೆಲೂಯ. ಸಾರಳೆ, ನಾನು ನಿನಗಾಗಿ ಒಂದು ಭೂಮಿಯನ್ನು ಕೊಳ್ಳುತ್ತೇನೆ, ನಾವು ಇಲ್ಲಿಯೇ ಸಮಾಧಿ ಆಗಬೇಕು. ಸಾರಳಿ ಹೇಳ್ತಾರೆ, ನಾವು ಒಂದು ಸಮಾಧಿ ಜಾಗವನ್ನು ಕೊಳ್ಳೋಣ, ಅದು ಇಲ್ಲಿಯೇ ನಮ್ದು ಸಮಾಧಿ ಆಗ್ಬೇಕು, ನನ್ನದು ನಿನ್ನದು ಕೂಡ. ಎಲ್ಲಿ? ಯೋಗನ ಸಮಾಧಿ ಎಲ್ಲಿದೆಯೋ ಅಲ್ಲಿ. ಆ ಯೋಗನ ಸಮಾಧಿ ಎಲ್ಲಿದೆ ಅಂತ ನಾವು ನೋಡೋಣ. ಹಲ್ಲೆಲೂಯ. ಈ ವಾಕ್ಯ ಎಲ್ಲಿದೆ ನನ್ನೊಂದಿಗೆ ಕಂಡುಕೊಳ್ಳೋದಕ್ಕೆ ಬರ್ರಿ, ಕಂಡುಕೊಳ್ಳೋಣ ಎಲ್ಲಿದೆ, ಏನ್ ಸಂಗತಿ ಅಂತ. ಅದು ಬರೆಯಲ್ಪಡಲಿಲ್ಲ. ಹಲ್ಲೆಲೂಯ. ಮುಂಬೈನ ವ್ಯಕ್ತಿ ಅಂದ್ರೆ ಬಾಂಬೆದ ವ್ಯಕ್ತಿ, ಆ ಪಾಸ್ಟ್ರು 80 ವರ್ಷದ ಪಾಸ್ಟ್ರು, ಹಲ್ಲೆಲೂಯ, ಬೈಬಲ್ ಓದ್ರಿ ಅಂತ ಹೇಳಿದ್ರಲ್ಲ, ಬೈಬಲ್ ಓದ್ತಾ ಇದ್ರೆ ಈ ಮರ್ಯಾದ ಸಂಗತಿಗಳನ್ನ ನಮಗೆ ತಿಳಿಸೋರು ಯಾರು? ಹಲ್ಲೆಲೂಯ. ಅದಕ್ಕಾಗಿ ದೇವರು ಪ್ರವಾದಿಯನ್ನು ಕಳಿಸ್ತಾರೆ. ಅದು ಅವರು ಇವುಗಳನ್ನ ಅರ್ಥ ಮಾಡಿಕೊಳ್ಳ. ವಿರೋಧಿಗಳು ಏನ್ ಹೇಳ್ತಾರೋ, ಹಲ್ಲೆಲೂಯ, ನಿಮ್ಮ ಪ್ರವಾದಿ ಸತ್ಯವೇದದಲ್ಲಿ ಇಳಿದಿರ್ತಕ್ಕಂಥ ಸಂಗತಿಗಳನ್ನು ಹೇಳಿದ್ದಾರೆ ಅಂತ ಕೆಲವರು ವಿರೋಧಿಗಳು ಹೇಳ್ತಾರೆ. ವಿರೋಧಿಗಳು ಏನ್ ಹೇಳ್ತಾರೆ? ಪ್ರವಾದಿ ಬ್ರಹ್ಮನವರು ಸತ್ಯವೇದದಲ್ಲೇ ಇಲ್ಲ ಅಂತ ಸಂಗತಿಗಳನ್ನು ಹೇಳಿದ್ದಾರೆ ಅಂತ ವಿರೋಧಿಗಳು ವಿರೋಧಿಸ್ತಾರೆ ಪ್ರವಾದಿಯನ್ನ. ನಮ್ಮ ಪ್ರವಾದಿ ಸತ್ಯದಲ್ಲಿ ಇರುವುದನ್ನೇ ಹೇಳಿದ್ದಾರೆ, ಸತ್ಯವೇದದಲ್ಲಿ ಏನಿದೆ ಅದೇ ಹೇಳಿದ್ದಾರೆ. ಆದ್ರೆ ಅವು ಬರೆಯಲ್ಪಟ್ಟಿಲ್ಲ, ಆದ್ರೆ ಅವು ಮರೆಮಾಡಲ್ಪಟ್ಟಿವೆ. ಅದಕ್ಕೆ ಅವುಗಳನ್ನು ಮರ್ಮ ಅಂತ ಕರೀತಾರೆ. ಯೋಗನ ಎಲ್ಲಿ ಸಮಾಧಿ ಮಾಡಿದ್ದಾರೆ ಅಲ್ಲಿಯೋ ನನ್ನ ಸಮಾಧಿ ಆಗ್ಬೇಕು. ಒಂದು ವಿಷಯ ಬಹು ಸ್ಪಷ್ಟವಾಗಿದೆ, ಯೋಗನು ಅಬ್ರಾಹ್ಮನಿಗಿಂತ ಮುಂಚೆ ಇದ್ದವನು ಎಂದು ಪ್ರವಾದಿ ಹೇಳ್ತಾರೆ. ಯೋಗನ ಅಬ್ರಾಹ್ಮನಿಗಿಂತ ಮುಂಚೆ ಇದ್ದಂತ ಪ್ರವಾದಿ ಹೇಳ್ತಾರೆ. ಸತ್ಯವೇದದಲ್ಲಿ ಹಳೆಯ ಪುಸ್ತಕ, ಮೊದಲ ಪುಸ್ತಕ, ಸತ್ಯವೇದದ ಮೊದಲ ಪುಸ್ತಕ ಯಾಕಂದ್ರೆ ಯೋಗನ ಗ್ರಂಥವಾಗಿದೆ. ಸತ್ಯವೇದದಲ್ಲಿ ಯೋಗನ ಗ್ರಂಥ ಎಲ್ಲಿದೆ? ಎಸ್ತೇರ್ ಮತ್ತು ಕೀರ್ತನೆ ಗ್ರಂಥದ ಮಧ್ಯದಲ್ಲಿದೆ. ಯೋಗನ ಗ್ರಂಥ ಎಲ್ಲಿದೆ? ಸತ್ಯವೇದದಲ್ಲಿ ಎಸ್ತೇರ್ ಮತ್ತು ಕೀರ್ತನೆ ಗ್ರಂಥದ ಮಧ್ಯದಲ್ಲಿದೆ. ಹೌದಾ? ನಿಜವಾಗಲೂ ಅದು ಬಹು ಪ್ರಾಚೀನವಾದ ಗ್ರಂಥ. ಸತ್ಯವೇದದಲ್ಲಿಯೇ ಪ್ರಾಚೀನವಾದ ಗ್ರಂಥ ಯಾವುದಲ್ಲಿದ್ರೆ ಅದು ಯೋಗನ ಗ್ರಂಥವಾಗಿದೆ. ಪ್ರವಾದಿ ಬ್ರಹ್ಮ ಹೇಳ್ತಾರೆ. ಯೋಗನು ಕೂಡ ಆದಿ ಕಾಲದಲ್ಲಿ ಇರಬೇಕು, ಅಬ್ರಾಹ್ಮನಿಗಿಂತ ಮುಂಚೆ ಇದ್ದಿರಬೇಕು. ಅಬ್ರಾಹ್ಮನ ಆದಿ ಕಾಲದಲ್ಲಿ ಇದ್ರೆ ಅಬ್ರಾಹ್ಮನಿಗಿಂತ ಮುಂಚೆನೇ ಯೋಗನು ಇರ್ಬೇಕಂತ ಪ್ರವಾದಿ ಹೇಳ್ತಾರೆ. ಅದನ್ನು ತೋರಿಸ್ತಾರ. ಯೋಗನ ಗ್ರಂಥಕ್ಕೆ ಹೋಗೋಣ. 1ನೇ ಅಧ್ಯಾಯ 1ನೇ ವಚನ, ಹಲ್ಲೆಲೂಯ, 1, 2 ವಚನ 7 ಓದ್ರಿ. ಯೋಗನ ಗ್ರಂಥದಲ್ಲಿ 1ನೇ ಅಧ್ಯಾಯ
ಕೀರ್ತನೆ ಮತ್ತು ಎಸ್ತರ್ ಗ್ರಂಥ ಮಧ್ಯದಲ್ಲಿ ಕೀರ್ತನೆಗಿಂತ ಮುಂಚೆ ಎಸ್ತರ್ ಗ್ರಂಥ ಆದ್ಮೇಲೆ 1, 2, 3 ವಚನ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು 100 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7 ಸಾರಿ ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದುದರಿಂದ ಅವನು ಮೂಡಣ ದೇಶದವರೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಸಾಕು. ನಾವು ಇಲ್ಲಿ ಯೋಬನನ್ನು ಈ ರೀತಿ ವಾಕ್ಯ ಪರಿಚಯ ಮಾಡಿಸ್ತದೆ. ಅಲ್ಲೇಲೂಯಾ. 3ನೇ ವಚನ ಓದಿದ್ರೆ, ಪೂರ್ವ ದಿಕ್ಕು ಮೂಡಣ ದಿಕ್ಕು ಅಂತ ಕರೀತಾರೆ. ಮೂಡಣ ದಿಕ್ಕು ಜನರಿಗಿಂತ ಹೆಚ್ಚು ದೊಡ್ಡವನು ಮತ್ತೆ ಐಶ್ವರ್ಯವಂತನು ಆಗಿದ್ದು ಅಂತ ಹೇಳ್ಬೋದು ವಾಕ್ಯ. ಪೂರ್ವ ದಿಕ್ಕಿನವರೆಲ್ಲರಿಗಿಂತ ಆತನೇ ದೊಡ್ಡವನು. ನೀವು ಅದನ್ನು ಓದಿದಿರಾ? ನೀವು ಈ ವಾಕ್ಯದಲ್ಲಿ ಸತ್ಯವಾದದಲ್ಲಿ ನೋಡೋದಾದ್ರೆ, ಅಲ್ಲೇಲೂಯಾ, ಈ ವಾಕ್ಯವನ್ನು ಸತ್ಯವೇದದಲ್ಲಿ ನೀವು ನೋಡಿದ್ದೀರಿ. ಅಲ್ಲೇಲೂಯಾ. ಇಲ್ಲಿ ಆ ರೀತಿಯಾಗಿ ಯೋಬನು ನಮಗೆ ಪರಿಚಯ ಆಗುತ್ತಾನೆ. ಆದಿಕಾಂಡ 10:21. ಅಲ್ಲೇಲೂಯಾ. ಶೇಮನ ವಂಶವನ್ನು ನೋಡೋಣ. ಆದಿಕಾಂಡ, ಈಗ ಯೋಬನು ಆದಿಕಾಂಡದಲ್ಲಿ ಇದ್ದಂತಂದ್ರೆ ಆದಿಕಾಂಡದಲ್ಲಿ ಎಲ್ಲಿದ್ರು ಅಂತ ನಾವು ಅದನ್ನು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಆದಿಕಾಂಡದಲ್ಲಿ ಅಬ್ರಾಮನಿಗಿಂತ ಮುಂಚೆ ಇದ್ದ ಅಬ್ರಾಮನು ಆತನ ಸಮಾಧಿ ಪಕ್ಕದಲ್ಲಿ ಅವನ ಸಮಾಧಿ ಆಗ್ಬೇಕಂತ ಬಯಸಿದ್ದಲ್ಲ, ಅದನ್ನ ಈಗ ನೋಡಿ 21ನೇ ವಚನ. ಇಬ್ರಿಯರಿಗೆ ಮೂಲ ಪುರುಷನು ಎಪೇತನ ಅಣ್ಣನೂ ಆಗಿದ್ದ ಶೇಮನಿಗೂ ಸಹ ಸಂತಾನವಾಯಿತು. ಶೇಮನ ಸಂತಾನದವು ಅಲ್ಲೆಲೂಯಾ ಏಲಾಮ್, ಅಶೂರ್, ಅರ್ಪಕ್ಷದ್, ಲೂತ್, ಆರಾಮ್ ಎಂಬುವರೇ. ಅಲ್ಲೆಲೂಯಾ. ನೋಡ್ತೀವಿ 21. ಶೇಮ್ ಸಂತಾನ ಬಗ್ಗೆ ವರ್ಣಿಸಲ್ಪಟ್ಟಿದೆ. ನೋಹನಿಗೆ 3 ಮಕ್ಕಳಿದ್ರು, ಶೇಮ್, ಹಾಮ್, ಎಪೇತ್ ಅಂತ. ಯೋಬನು ಜಲಪ್ರಳಯಕ್ಕಿಂತ ಮುಂಚೆ ಇದ್ದ ವ್ಯಕ್ತಿ ಅಲ್ಲ. ಯೋಬನು ಜಲಪ್ರಳಯಕ್ಕಿಂತ ಮುಂಚೆ ಇದ್ದ ವ್ಯಕ್ತಿ ಅಲ್ಲ, ಜಲಪ್ರಳಯದ ನಂತರ ಬಂದ ವ್ಯಕ್ತಿ. ಶೇಮನ ಸಂತಾನದವನು. ಎಲ್ಲರೂ ಮರಣ ಹೊಂದಿದರು. ಜಲಪ್ರಳಯದಲ್ಲಿ ಎಲ್ಲಾ ಜನ ಮರಣ ಹೊಂದಿದರು. ಶ್ರದ್ಧೆಯಿಂದ ಆಲಕಿಸ್ರಿ, ಕೇಳಿಸ್ಕೊಡ್ರಿ. ಆ ಸಂತತಿ ಬಗ್ಗೆ ಬಹು ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ. ನಂತರ ಅಲ್ಲೇಲೂಯಾ, ಆ ಶೇಮನ ಒಂದು ವಂಶಾವಳಿಯಲ್ಲಿ ಕಂಡು ಬರುತ್ತದೆ. ನೋಹನ ದೊಡ್ಡ ಮಗ. ಅಲ್ಲೇಲೂಯಾ. ಆದರೆ ಜಲಪ್ರಳಯದ ನಂತರ ಶೇಮನ ಸಂತಾನ ನೀವು ಸತ್ಯವೇದದಲ್ಲಿ ಓದ್ತೀರಾ? 21 ವಯಸ್ಸಿನಲ್ಲಿ ಶೇಮನ ಸಂತಾನ ಪ್ರಾರಂಭ ಆಗುತ್ತೆ. ಸತ್ಯವೇದ ಬರೆಯಲ್ಪಟ್ಟ ಒಂದು ಸ್ಪಷ್ಟವಾದ ಒಂದು ವಿಧಾನವಾಗಿದೆ. ಸತ್ಯವೇದ ಬರೆಯಲ್ಪಡುವಂತ ಸ್ಪಷ್ಟವಾದ ವಿಧಾನ. ಮತ್ತು ಶೇಮನಿಗೂ ಕೂಡ ಎಬರ, ಅಲ್ಲೇಲೂಯಾ, ಮಕ್ಕಳೆಲ್ಲರೂ ಪಿತೃ ಎಂದು ಬರೆಯಲ್ಪಟ್ಟಿದೆ. ಶೇಮನಿಗೂ ಎಬರನಿಗೂ. ಶೇಮನ ಮಗ ಯಾರು? ಎಬರ. ಅಲ್ಲೇಲೂಯಾ. 24ನೇ ವಚನದಲ್ಲಿ ಅರ್ಪಕ್ಷದನಿಗೆ ಅವನ ಅರ್ಪಕ್ಷದಿಂದ ಸೇಲನಿಂದ ಎಬರನು ಹುಟ್ಟಿದನು. ಅಲ್ಲೇಲೂಯಾ. ಶೇಮನ ಮಗ ಅರ್ಪಕ್ಷದ್, ಅವನ ಮಗ ಎಬರ. ಅಲ್ಲೇಲೂಯಾ. ಎಬರನ ಮಕ್ಕಳಿಗೆಲ್ಲ ಪಿತೃ ಯಾರು? ಶೇಮನಾಗಿದ್ದ. ಎಬರ ಎನ್ನುವಂತ ವ್ಯಕ್ತಿ ಬಹು ವಿಶೇಷವಾದವನು. ಶೇಮನಿಂದ ಎಬರನಿಗೆ ಆತನು ಹೋಗುತ್ತಾನೆ. ಶ್ರದ್ಧೆಯಿಂದ ಅದನ್ನ ಓದ್ರಿ. 25 ವಚನ ಓದ್ರಿ. 25 ವಚನ. ಎಬರನು 2 ಮಕ್ಕಳು ಹುಟ್ಟಿದ್ರು. ಒಬ್ಬನಿಗೆ ಪೆಲೆಗೆಂಬ ಹೆಸರು. ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಈ ಒಂದು ಪೆಲೆಗನ ಕಾಲದಲ್ಲಿ, ಎಬರನ ಮಗ ಪೆಲೆಗನ ಕಾಲದಲ್ಲಿ ಭೂಮಿ ದೇಶಗಳು ವಿಂಗಡವಾದವು. ಅಲ್ಲಿ ಭೂಮಿ ಆಯಾ ದೇಶಗಳು ಹೆಸರು ಹೇಳಲ್ಪಡದಲ್ಲ, ಅದು ಎಬರನ ಕಾಲದಲ್ಲಿ. ಎಬರನ ಮಗ ಪೆಲೆಗನ ಕಾಲದಲ್ಲಿ ಆದಂಥದ್ದು. ಒಂದೊಂದು ದೇಶ ವಿಂಗಡ ಆಗಿದ್ದು ಆ ಸಮಯದಲ್ಲಿ. ಅಲ್ಲೇಲೂಯಾ. ನೋಡ್ತೇವೆ ಅಲ್ಲಿ ನೀವು ಓದಿದ್ರೆ ಆ ಎಬರ ಎಂಬ ವ್ಯಕ್ತಿ ಶೇಮನ ವಂಶದಲ್ಲಿ ಬರುವ ವ್ಯಕ್ತಿ. 11ನೇ ಅಧ್ಯಾಯದಲ್ಲಿ ಮತ್ತೆ ಶೇಮನ ವಂಶ ಬರೆಯಲ್ಪಟ್ಟಿದೆ. ವಚನ 14ನೇ ವಚನದಲ್ಲಿ 11-14 ನೋಡ್ತೇವೆ. ಶೆಲಾಹನು 30 ವರ್ಷವಾದಾಗ ಎಬರನನ್ನು ಪಡೆದನು. ಅಲ್ಲೇಲೂಯಾ. ಮತ್ತೆ ಅಲ್ಲಿ ಬರ್ತದೆ 11ನೇ ಅಧ್ಯಾಯದಲ್ಲಿ ಕೂಡ ಶೇಮನ ವಂಶಾವಳಿ ನಾವು ನೋಡ್ತೇವೆ, ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಅಲ್ಲೇಲೂಯಾ. ಶೆಲಾಹನು 30 ವರ್ಷ ಆದಾಗ ಎಬರನನ್ನು ಪಡೆದು ಸತ್ಯವೇದ ಈಗ ಬರೆಯಲ್ಪಟ್ಟಿದೆ. ಅಲ್ಲೇಲೂಯಾ. ಇಲ್ಲಿ ಒಬ್ಬ ಪ್ರತ್ಯೇಕವಾದ ಮಗ ಹುಟ್ಟಿದ್ದಾನೆ. ಆತನ ಹೆಸರು ಎಬರ. ಈತನ ಸಮಯದಲ್ಲಿ ಏನ್ ನಡೀತಂದ್ರೆ
ಆದಿಕಾಂಡ 10:25 ಶ್ರದ್ಧೆಯಿಂದ ಕೇಳ್ರಿ. ಈ ಎಬರನಿಗೆ 2 ಮಕ್ಕಳು, ಒಬ್ಬನ ಹೆಸರು ಪೆಲೆಗ. ಆತನ ದಿನಗಳಲ್ಲಿ ಭೂಮಿಯಲ್ಲಿ ದೇಶಗಳ ವಿಂಗಡಣೆ ಆಗುತ್ತೆ. ಒಂದೊಂದು ದೇಶಗಳು ವಿಂಗಡಣೆ ಆಗಿರಲ್ಲ. ಇದು ಕೆನಡಾ ದೇಶ, ಅಮೆರಿಕ ದೇಶ, ಇದು ಭಾರತ ದೇಶ, ಈ ರೀತಿ. ಅದು ಯಾವಾಗ ಆತಂದ್ರೆ ಯಾವಾಗ ಆತದು? ಪೆಲೆಗನ ಕಾಲದಲ್ಲಿ ಆಗುತ್ತ. ಎಬರನ ಮಗ ಪೆಲೆಗನ ಕಾಲದಲ್ಲಿ ದೇಶಗಳ ವಿಂಗಡಣೆ ಆಯಿತು. ಅಲ್ಲೆಲೂಯಾ. ಆದಿಕಾಂಡದಲ್ಲಿ ಆ ಸಂದೇಶವನ್ನು ಕೇಳ್ರಿ. ಅದು ನಡೆದಾಗ ಏನು ಸಂಭವಿಸಿತು? ಅಲ್ಲೆಲೂಯಾ. ಭಾಷೆಯಲ್ಲಿ ಗಲಿಬಿಲಿ ಉಂಟಾಯಿತು. ಅವರು ಪ್ರತ್ಯೇಕವಾಗಿ ಬೇರೆ ದೇಶಗಳಿಗೆ ಹೊರಟು ಹೋದರು ಮತ್ತು ಪೆಲೆಗನ ಕಾಲದಲ್ಲೇ ಅದು ನಡೆಯಿತು. ಈಗ ಅದನ್ನು ಶ್ರದ್ಧೆಯಿಂದ ಆಲಿಸ್ರಿ. 2 ಮಕ್ಕಳು, ಒಬ್ಬನು ಪೆಲೆಗ, ಇನ್ನೊಬ್ಬನು ಯೊಕ್ತಾನ್. ಎಬರನಿಗೆ ಎಷ್ಟು ಜನ ಮಕ್ಕಳು? 2 ಮಕ್ಕಳು, ಪೆಲೆಗ ಮತ್ತು ಯೊಕ್ತಾನ್. ಯೊಕ್ತಾನ್ 11ನೇ ಅಧ್ಯಾಯದಲ್ಲಿ ಬರ್ತಾನೆ. ಪೆಲೆಗನ ವಂಶ ಬರ್ದಿದೆ, ಆದ್ರೆ ಯೊಕ್ತಾನ ವಂಶ ಅದು 10ನೇ ಅಧ್ಯಾಯದಲ್ಲಿ ಬರ್ತಿದೆ. ಪೆಲೆಗನ ವಂಶಾವಳಿ 11ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. 10ನೇ ಅಧ್ಯಾಯದಲ್ಲಿ ಯೊಕ್ತಾನನ ವಂಶಾವಳಿ, ಪೆಲೆಗನ ವಂಶಾವಳಿ 11ನೇ ಅಧ್ಯಾಯದಲ್ಲಿ. ಅಲ್ಲೆಲೂಯಾ. ಪೆಲೆಗ 16ನೇ ವಚನ 11-14 ಬರೆಯಲ್ಪಡುತ್ತದೆ. ಈ ರೀತಿ ದೇವರ ವಾಕ್ಯ ಅಲ್ಲಿ ಇಲ್ಲಿ ಅದು ಬರೆಯಲ್ಪಟ್ಟಿದೆ. ಅದೆಲ್ಲ ಕೂಡಿಸಿ ಓದುವಂಥದ್ದು ನಮ್ಮ ಜವಾಬ್ದಾರಿ. ಅಲ್ಲೆಲೂಯಾ. 10ನೇ ಬರೆದಲ್ಲಿ ನಾವು ನೋಡ್ತೇವೆ. 10:26 ಯೊಕ್ತಾನ ವಂಶಾವಳಿ ನಾವು ನೋಡ್ತೇವೆ. 10:26, 27, 29 ಹೋದ್ರಿ. ಅಲ್ಲಿ ಯೋಬಾಬ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಅಲ್ಲಿ ಯೋಬಾಬ್ ಅಂತಾನೆ ಒಬ್ಬ ವ್ಯಕ್ತಿ ಬರ್ತಾನೆ. ಓಫಿಲ್, ಅವಿಲ 29ರಲ್ಲಿ ಅವಿಲ, ಯೋಬಾಬ್. ಅಲ್ಲೆಲೂಯಾ. ಯೋಬಾಬ್ ಎನ್ನುವಂತವನು ಯಾರಿಂದ ಹುಟ್ಟಿದವನು? ಯೋಬ್ ಅಂತ, ಅವನೇ ಯೋಬ. ಯೋಬಾಬ್ ಅದನ್ನಲ್ಲ, ಅವನೇ ಯೋಬ. ಅರ್ಥ ಮಾಡ್ಕೊಳ್ರಿ. ಅಲ್ಲೆಲೂಯಾ. 27 ನಾವು ನೋಡ್ತೇವೆ. ಪ್ರಕಟಣೆ 10ನೇ ಅಧ್ಯಾಯ 29ನೇ ವಚನದಲ್ಲಿ ಬರುವಂತ ಯೋಬಾಬನೇ ಯೋಬನಾಗಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆದಿಕಾಂಡದಲ್ಲಿ ಪ್ರಜೆಗಳು ಅದನ್ನು ಕಂಡುಕೊಳ್ಳದಿರುವುದಾದ್ರೆ ಕಾರಣವೆಂದರೆ ಅದು ಒಂದು ಸ್ಥಳದಲ್ಲಿ ಅದು ಯೋಬ, ಇನ್ನೊಂದು ಸ್ಥಳದಲ್ಲಿ ಯೋಬಾಬ್ ಅಂತ ಬರೆಯಲ್ಪಟ್ಟದಲ್ಲ. ಅದಕ್ಕೆ ಯೋಬ ಅನ್ನುವಂಥ ಸಂಗತಿ ಕಂಡುಕೊಳ್ತೇ ಹೋಗ್ತಾರೆ ಜನರು. ಯಾಕೆ ಕಂಡುಕೊಳ್ತಾರೆ? ಸಂಪ್ರದಾಯ ಯಾಕೆ ಯೋಬ ಇದು ಇಲ್ಲಿ ಆದಿಕಾಂಡದಲ್ಲಿ ಇದ್ದ ಅಂತ ಯಾಕೆ ಕಂಡುಕೊಳ್ತಾ ಇಲ್ಲ ಅಂದ್ರೆ ಇಲ್ಲಿ ಯೋಬಾಬ್ ಅಂತ ಬರೆಯಲ್ಪಟ್ಟೆ, ಅಲ್ಲಿ ಯೋಬ ಅಂತ ಬರೆಯಲ್ಪಟ್ಟೆ. ಅದಕ್ಕಾಗಿ ಅದಕ್ಕೆ ವ್ಯತ್ಯಾಸ, ಹೆಸರು ವ್ಯತ್ಯಾಸ ಆಗಿರೋದ್ರಿಂದ ಅದನ್ನು ಕಂಡುಕೊಳ್ಳದೆ ಹೋಗ್ತಾ ಇದ್ದಾರೆ ಸಂಪ್ರದಾಯರು. ದೇವರು ನಮಗಾದ್ರೂ ವಿಶೇಷವಾದಂತಹ ಪವಿತ್ರಾತ್ಮ ಜ್ಞಾನ ಕೊಟ್ಟಿರೋದ್ರಿಂದ ಅದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವರನ್ನ ಕಳಿಸಿ ಇದನ್ನೆಲ್ಲ ಅರ್ಥ ಮಾಡಿಸಿದ್ದು ದೇವರಾಗಿದ್ದಾನೆ. ಅಲ್ಲೆಲೂಯಾ. ಮತ್ತೊಂದು ಸ್ಥಳದಲ್ಲಿ ಅದು ಯೋಬಾಬ್ ಆಗಿದೆ. ನಿಮ್ಗೆ ಅರ್ಥವಾಯ್ತಾ? ಒಬ್ಬನೇ ವ್ಯಕ್ತಿ. ಮುಂದಕ್ಕೆ ಹೋಗೋಣ. ಅಲ್ಲೆಲೂಯಾ. ಯೋಬಾಬ್, ಯೋಬಾಬ್ ಅಂದ್ರೆ ಅದೇ ಯೋಬ, ಅದೇ ಒಬ್ಬನೇ. ಅಲ್ಲೆಲೂಯಾ. ಈ ಹೆಸರುಗಳೆಲ್ಲ ಇಲ್ಲಿ ಬರೆಯಲ್ಪಟ್ಟಿವೆ. ಇವರೆಲ್ಲರೂ ಯೊಕ್ತಾನನ ಮಕ್ಕಳು. ಈತನು ಎಬರನ ಮಗನು, ಇವನು ಶೇಮನ ಮಗನು. ಅಲ್ಲೆಲೂಯಾ. ಎಬರ ಯಾರ ಮಗ? ಶೇಮನ ಮಗನು. ಆಮೇನ್. ಇಲ್ಲಿ ಏನ್ ನಡೀತಾ ಇದೆಯೋ ನೀವು ನೋಡ್ರಿ. ಏನ್ ನಡೀತಾ ಇದೆಯೋ ನೋಡ್ರಿ. ವಚನ 29ರಲ್ಲಿ ನೋಡ್ತೀವಿ. ಯೊಕ್ತಾನನ ಮಕ್ಕಳು ಮೇಷಾನಿಂದ ಶೆಫೇರಿಗೆ ಹೋಗುವ ಮಾರ್ಗದಲ್ಲಿ ಪೂರ್ವ ಪರ್ವತಗಳು. ಎಲ್ಲಿ ಪ್ರಯಾಣ ಮಾಡಿದಂತವರು? 30ನೇ ವಚನದಲ್ಲಿ ಮೇಷಾನಿಯಿಂದ ಮೊದಲುಗೊಂಡು ಮೂಡಲಿರುವ ಶೇಫಾರ್ ಎಂಬ ಬೆಟ್ಟಗಳಿಗೂ ಇತ್ತು ಪ್ರಾಂತ್ಯ. ಬೆಟ್ಟ ಪರ್ವತ ಪ್ರದೇಶದಲ್ಲಿ ಇವರು ನಿವಾಸ ಸ್ಥಾನಗಳಿದ್ದವು. ಅಲ್ವಿಯಾ. ಇದನ್ನು ಅರ್ಥ ಮಾಡಿಕೊಡ್ರಿ. ಮತ್ತು ಯೋಬನ ಗ್ರಂಥವನ್ನು ನೀವು ಓದಿದ್ರೆ ಯೋಬನು ಎಲ್ಲಿ ವಾಸವಾಗಿದ್ದು? ಪೂರ್ವ ದೇಶಗಳಲ್ಲಿ. ಆತನು ದೊಡ್ಡವನಾಗಿದ್ದ ಮತ್ತು ಸಾಹುಕಾರ ಆಗಿದ್ದ, ಶ್ರೀಮಂತ ಆಗಿದ್ದ, ಧನವಂತರಾಗಿದ್ದ. ಅಲ್ಲೆಲೂಯಾ. ಸತ್ಯವೇದ ಆ ರೀತಿ ಬರೆಯಲ್ಪಟ್ಟಿದೆ. ಅವರು ಎಲ್ಲಿ ವಾಸವಾಗಿದ್ರು? ಅವರು ಪರ್ವತದಲ್ಲಿ ವಾಸವಾಗಿದ್ರು. ಒಂದು ಎಲ್ಲಿ ವಾಸವಾಗಿರುತ್ತದೆ? ಪರ್ವತದಲ್ಲಿ. ಅದೇ ಈಗ ನಿಮಗೆ ಅರ್ಥವಾಗಿದೆ ಅಂತ ಅಂದುಕೊಳ್ತೇನೆ. ಆದಿಕಾಂಡದಲ್ಲಿರುವ ಯೋಬನ ಕುರಿತು ನಿಮಗೆ ಅರ್ಥವಾಗಿದೆ. ಆತನು ಯಾರು? ಯೊಕ್ತಾನನ ಮಗನಾಗಿದ್ದಾನೆ. ಅಲ್ಲೆಲೂಯಾ. ಸಂಪ್ರದಾಯರು ಇಸ್ಸಾಕಾರನ ಮಗ ಅಂತ ತಿಳ್ಕೊಂಡಿದ್ದಾರೆ. ಇಸ್ಸಾಕಾರನ ಮಗ ಅಲ್ಲ, ಯಾಕೋಬನ ಮಗನ ಅಂತ ಇಸ್ಸಾಕಾರನ ಮಗ ಯೋಬ ಅಂತ ತಿಳ್ಕೊಂಡಿದ್ದಾರೆ. ಒಂದು ಪುಸ್ತಕದಲ್ಲಿ ಅದೇ ರೀತಿ ಬರೆದಿದ್ದಾರೆ ಸಂಪ್ರದಾಯ ಸಭೆಯ ಪಾಸ್ಟರ್. ಅಲ್ಲೆಲೂಯಾ. ಆದ್ರೆ ಪ್ರವಾದಿ ಹೇಳ್ತಾ ಇದೆ ಯೊಕ್ತಾನನ ಮಗ ಅಂತ. ಆದಿಕಾಂಡಕ್ಕಿಂತ ಅಲ್ಲ, ಅಬ್ರಾಹ್ಮನಿಗಿಂತ ಮುಂಚೆ ಇದ್ದಂತ ವ್ಯಕ್ತಿ ಯೋಬ. ಅರ್ಥವಾಯ್ತು ನಿಮಗೆ ಇವ್ರ ಬಗ್ಗೆ? ಅದಕ್ಕೇನೆ ಪ್ರವಾದಿ ಅಬ್ರಾಹ್ಮ ಏನ್ ಕೇಳ್ತಾನೆ? ನನ್ನ ಯೋಬನ ಎಲ್ಲಿ ಸಮಾಧಿ ಆಗಿದೆಯೋ ಅಲ್ಲೇ ನನ್ನ ಸಮಾಧಿ ಆಗ್ಬೇಕಂತ ಬಯಸಿದ್ರು. ಅಲ್ಲೆಲೂಯಾ. ಸತ್ಯವೇದ ಆ ರೀತಿ ಬರೆಯಲ್ಪಟ್ಟಿದೆ. ಅವರು ಅಲ್ಲಿ ವಾಸವಾಗಿದ್ರು. ಅವರು ಪರ್ವತ ಪ್ರದೇಶದಲ್ಲಿ ವಾಸವಾಗಿದ್ರು. ಆಮೇಲೆ ವಧು ಯಾವಾಗಲೂ ಪರ್ವತ ಪ್ರದೇಶದಲ್ಲಿ ವಾಸವಾಗುತ್ತದೆ.
ಈಗ ನಿಮಗೆ ಅರ್ಥವಾಯ್ತು ಆದಿ ಕಾಂಡದಲ್ಲಿರುವ ಯೋಬನನ್ನು ಕುರಿತು ನಿಮಗೆ ಅರ್ಥವಾಗಿದೆ. ಆತನು ಯಾರು? ಯೋಕ್ತಾನನ ಮಗನು. ಯೋಕ್ತಾನ ಯಾರು? ಎಬ್ರನ ಮಗನು. ಎಬ್ರನ ಯಾರು? ಹಲ್ಲೆಲೂಯಾ, ಶೇಮನ ಮಗನು. ಯೋಕ್ತಾನ್ ಪೆಲೆಗ ಸಹೋದರರು ಇಬ್ರು ಕೂಡ. ಪೆಲೆಗ ಮತ್ತು ಯೋಕ್ತಾನ ಯಾರು? ಇಬ್ರು ಅಣ್ಣ ತಮ್ಮಂದಿರು. ಪೆಲೆಗನ ವಂಶವಳಿ ನೋಡೋಣ. ಅಬ್ರಾಹ್ಮ ಮತ್ತು ಯೋಬನ ಸಮಾಧಿ ನೋಡಿದ್ದೇನೆಂದ್ರೆ ಅದು ಆದಿ ಕಾಂಡದಲ್ಲಿ ಎಲ್ಲಿಯೋ ಇರಬೇಕು. ಯೋಬನ ಸಮಾಧಿ, ಅಬ್ರಾಹ್ಮನ ಬಗ್ಗೆ ಮಾತಾಡಿದಾಗ ಯೋಬನ ಸಮಾಧಿ ಎಲ್ಲಿ ಆದಿ ಕಾಂಡದಲ್ಲಿ ಇರಬೇಕು. ಅಲ್ಲಲ್ಲಿಗೆ ಅದು ಆದಿ ಕಾಂಡದಲ್ಲಿ ಇಲ್ಲಿ ಇರಬೇಕು. ಈಗ ನಾವು ಯೋಬನನ್ನು ಕಂಡುಕೊಳ್ಳೋಣ. ಅವನು ಯೋಕ್ತಾನನ ಮಗ ಅಂತ ಕಂಡುಕೊಂಡೆವು. ಅವನು ಯೋಕ್ತಾನನ ಸಹೋದರ ಅಂತ, ಅವನಿಗೆ ಯೋಕ್ತಾನಿಗೆ ಒಬ್ಬ ಸಹೋದರ ಇದ್ದ ಪೆಲೆಗ. ಈಗ ಎರಡು ಅಂಶಗಳನ್ನು ನಾವು ನೋಡ್ತೇವೆ, ಪೆಲೆಗ್ ಮತ್ತು ಆ ಯೋಕ್ತಾನ್ ಮತ್ತು ಪೆಲೆಗ್. 11:18 ಪೆಲೆಗನು 30 ವರ್ಷವನಾದಾಗ, 11:18 ಆದಿಕಾಂಡ 11:18 ಪೆಲೆಗನು 30 ವರ್ಷ ಆದಾಗ ರೆಗುವೇಲನನ್ನು ಪಡೆದನು. ರೆಗುವನನ್ನು ಪಡೆದನು. ರೆಗುವನ್ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 209 ವರ್ಷ ಬದುಕಿದನು. ರೆಗುವನ್ 32 ವರ್ಷದವನಾದಾಗ ಸೆರೂಗನನ್ನು ಪಡೆದನು. ಅಲ್ಲವೇ ಸೆರೂಗ. ಪೆಲೆಗ್ ಯಾರು ಮಾಡಿದ್ರು? ರೆಗುನ್ ಪಡೆದ. ರೆಗು ಯಾರನ್ನು ಪಡೆದ? ಸೆರೂಗನ್ ಪಡೆದ. ಅವನು 30 ವರ್ಷ ಆದಾಗ ನಾರೋನನ್ನು ಪಡೆದ. ನಾರೋನು 24 ವರ್ಷದಲ್ಲಿ ನೋಡ್ತೇವೆ. ನಾರೂನನು 29 ವರ್ಷದವನಾದಾಗ ತೆರಹನನ್ನು ಪಡೆದನು. ತೆರಹನನ್ನು ಪಡೆದ ಮೇಲೆ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 119 ವರ್ಷ ಬದುಕಿದನು. ತೆರಹನ 70 ವರ್ಷನಾದಾಗ ಅಬ್ರಾಮ್, ನಾಹಾರ, ಆರಾನ ಅಂತ 3 ಮಕ್ಕಳನ್ನ ಪಡಿತಾನೆ. ಯಾರ ವಂಶವಳಿದು? ಯೋಕ್ತಾನ ವಂಶವಳಿ. ಯೋಬನ ಒಂದು ರಕ್ತದ ಗೆರೆಯಲ್ಲಿ ಬರ್ತಕ್ಕಂಥವರೇ ಅಬ್ರಾಮನಾಗಿದ್ದಾರೆ. ಯೋಬನ ಒಂದು ವಂಶಾವಳಿಯಲ್ಲಿ ಬರ್ತಕ್ಕಂಥವರೇ ಅಬ್ರಾಮನಾಗಿದ್ದಾರೆ. ಯೋಬನಿಗೆ ರಕ್ತ ಸಂಬಂಧಿ ಅಬ್ರಾಮ್. ಯಾರಾಗಿದ್ದಾರೆ? ಪೆಲೆಗ್, ರೇಗು, ನಂತರ ಸೆರೂಗು, ಸೆರೋಗಂದಲ್ಲಿ ನಾಹಾರ, ತೆರಹ, ಅನಂತರ ಅಬ್ರಾಮ್. ಹಲ್ಲೆಲೂಯಾ. ಯೋಕ್ತಾನನ ಮೊಮ್ಮಕ್ಕಳು ಇರಲ್ಲ. ಹಲ್ಲೆಲೂಯಾ. ಯೋಬನಿಗೆ ಅಬ್ರಾಮನು ರಕ್ತ ಸಂಬಂಧಿಯಾಗಿದ್ದಾನೆ. ಅವರು ಒಂದೇ ಕುಟುಂಬದವರಾಗಿದ್ದಾರೆ. ಇನ್ನು ಕೆಲವು ಪಾಯಿಂಟ್ ಹೇಳ್ತಾನೆ. ಅಬ್ರಾಮನು ಪೆಲೆಗ್ನಿಂದ ಬರುತ್ತಾನೆ, ಯೋಕ್ತಾನನು ಯೋಬನಿಂದ ಬರುತ್ತಾನೆ. ಹಲ್ಲೆಲೂಯಾ. ಯೋಬನು ಯುಕ್ತಾನಿಂದ ಬರ್ತಾನೆ. ಅವನು ತಮ್ಮನಾದಂತ ಅಣ್ಣನಾದಂತ ಪೆಲೆಗ್ನಿಂದ ಪೆಲೆಗ್ನಿಂದ ಅಬ್ರಾಮ್ ಬರ್ತಾನೆ. ಹಲ್ಲೆಲೂಯಾ. ಈ ಎರಡು ವಂಶಗಳು ಶ್ರದ್ಧೆಯಿಂದ ಆಲಿಸ್ರಿ. ಹಲ್ಲೆಲೂಯಾ. ಶ್ರದ್ಧೆಯಿಂದ ಆಲಿಸ್ರಿ. ಮತ್ತೆ ಅಬ್ರಾಮನಿಗೂ ಮತ್ತೆ ಯೋಬನಿಗೂ ಮಧ್ಯ, ಹಲ್ಲೆಲೂಯಾ, ಅಬ್ರಾಮನಿಗೂ ಯೋಬನಿಗೂ ಮಧ್ಯ ಏನಾಗುತ್ತೆ? 3-4 ತಲೆಗಳ ವ್ಯತ್ಯಾಸ ಇದೆ. ಅಬ್ರಾಮನಿಗೂ ಮತ್ತೆ ಯೋಬನಿಗೂ 3-4 ತಲೆಗಳ ವ್ಯತ್ಯಾಸ ಇದೆ. ಇದೇ ಯೋಬನ ಬಳಿ ಏನೋ ನಡೆದಿದೆ ಎಂದು ಅಬ್ರಾಮನು ತಿಳಿದುಕೊಂಡರು. ಒಂದು ದಿನ ಯೋಬನು ಬೂದಿಯಲ್ಲಿ ಕೂತ್ಕೊಂಡು ಇಂತಹ ಸಮಯದಲ್ಲಿ ಯೇಸು ಸುಳಿಗಾಳಿ ಮೂಲಕ ಆತನಿಗೆ ದರ್ಶನ ಕೊಟ್ಟನು. ಯೋಬನು ಆತನ ಮೈಯೆಲ್ಲ ಉಣ್ಣಾಗಿ ಬೂದಿಯಲ್ಲಿ ಕೂತ್ಕೊಂಡಿದ್ದಾಗ ಹಲ್ಲೆಲೂಯಾ, ಅಲ್ಲಿ ದೇವರು ಪ್ರತ್ಯಕ್ಷ ಆಗ್ತಾನೆ. ಯೇಸು ಕ್ರಿಸ್ತ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗ್ತಾನ. ಬೂದಿಯಲ್ಲಿ ಕೂತ್ಕೊಂಡು ಸುಳಿಗಾಳಿ ಮೂಲಕವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷ ಆದನು. ಆ ಸಮಯದಲ್ಲಿ ಯೋಬನು ಅಲ್ಲಿ ಜೀವಿಸಿದನು. ಪೂರ್ವ ದಿಕ್ಕಿನ ಪರ್ವತ ಪ್ರದೇಶದಲ್ಲಿ ಆತನು ವಾಸವಾಗಿದ್ದನು. ಯೋಬನು ಮೇಷ ಮತ್ತು ಸೆಫಾರ ಎಂಬ ಪ್ರದೇಶಗಳು ಆ ದಿನಗಳಲ್ಲಿ ಇರಾನ್ ಮತ್ತು ಇರಾಕ್ ಅರಬ್ ಕಂಟ್ರಿಗಳಾಗಿವೆ. ಈ ದಿನಗಳಲ್ಲಿ ಏನಾಗಿವೆ? ಮೇಷ ಮತ್ತು ಸೆಫಾರ ಇವೆಲ್ಲ ಅರಬ್ ಕಂಟ್ರಿಗಳಾಗಿವೆ. ಹಲ್ಲೆಲೂಯಾ. ಅಲ್ಲಿದೆ. ಅಲ್ಲಿ ಯೋಬನು ವಾಸವಾಗಿದ್ದು ಶ್ರದ್ಧೆಯಿಂದ ಕೇಳಿದ್ರೆ ಅಲ್ಲಿ ಒಂದು ಪ್ರತ್ಯೇಕವಾದ ದಿನ 7 ಗುಡುಗುಗಳನ್ನು ಕೇಳಿದರು. 7 ಮುದ್ರೆಗಳ ದರ್ಶನವನ್ನು ಯೋಬನು ಹೊಂದಿಕೊಂಡನು. ಯಾವಾಗ ಯೋಬನು ದರ್ಶನ ಹೊಂದಿಕೊಂಡನೋ ಆತನು ಮತ್ತೊಬ್ಬ ಯೋಬನನ್ನು ನೋಡಲು ಶಕ್ತನಾದನು. ಮೈಯಲ್ಲಿ ಮುಂದಾಗಿರ್ತಕ್ಕಂಥ ಯೋಬನ ಬಿಟ್ಟು ಮತ್ತೊಬ್ಬ ಯೋಬನ ದೇವರ ದರ್ಶನದಲ್ಲಿ ನೋಡ್ತಾನೆ. ದೇವರು ಯೋಬನಿಗೆ ಮತ್ತೊಬ್ಬ ಯೋಬನದೇ ಸೇಮ್ ಯೋಬನೇ. ಅದೇ ತರ ಯೋಬನಂತಿರುವಂತ ಹೊಸ ಬಾಡಿ, ಥಿಯೋಫನಿ ಬಾಡಿಯನ್ನು ದೇವರು, ಮಹಿಮಾ ಶರೀರವನ್ನು ದೇವರು, ಯೋಬನ ಮಹಿಮಾ ಶರೀರವನ್ನು ದೇವರು ತೋರಿಸ್ತಾರೆ. ಈ ಯೋಬನು ಸಾಯ್ತಾನೆ, ಆಗ ಆ ಯೋಬನು ನಿತ್ಯತ್ವದ ಯೋಬನಾಗಿದ್ದ. ಈ ಯೋಬನು ಸಾಯ್ತಾನೆ, ಆಗ ಆ ಯೋಬನು
ನಿತ್ಯತ್ವದ ಯೋಗನಾಗಿದ್ದಾನೆ. ಆಮೆನ್. ಆತನು ಮತ್ತೊಬ್ಬ ಯೋಗನಂತೆ ಕಾಣುತ್ತಾ ಇಲ್ಲ, ಆದರೆ ಮತ್ತೊಂದು ವ್ಯಕ್ತಿಯನ್ನು ನೋಡುತ್ತಿದ್ದಾನೆ. ಮತ್ತೊಬ್ಬ ಯೋಗನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆಮೆನ್. ಮತ್ತೊಬ್ಬ ಯೋಗನ ಕಾಣ್ತಾ ಇಲ್ಲ, ಸೇಮ್ ಯೋಗನನ್ನೇ ನೋಡ್ತಾ ಇದ್ದಾನೆ. ಮಹಿಮಾ ಚರಿತ್ರದ ಯೋಗ. ನನ್ನ ವಿಮೋಚಕನು ಸಜೀವನೆಂದು ಆತನು ಗುರುತಿ ಹಿಡಿದು ಆಮೆನ್. ಆತನಂದರು ನನ್ನ ವಿಮೋಚಕನು ಸಜೀವನೆಂದು ನನಗೆ ಗೊತ್ತು. ಯಾವಾಗ ಯೋಗನು ವಿಮೋಚಕನನ್ನು ನೋಡಲು ಶಕ್ತನಾದನೋ, ಪ್ಯಾಲಿಸ್ಟೈನ್ನಲ್ಲಿ ಆತನ ವಿಮೋಚಕನನ್ನು ನೋಡ ಶಕ್ತನಾದನು. ಯಾಕೆಂದ್ರೆ ಮಕ್ಪೇಲ ಅದು ಸೌದಿ ಅರೇಬಿಯಾದಲ್ಲಿಲ್ಲ. ಮಕ್ಪೇಲ ಸಮಾಧಿ ಸ್ಥಳ ಅದು ಸೌದಿ ಅರೇಬಿಯಾದಲ್ಲಿಲ್ಲ, ಅದು ಇಸ್ರಾಯೇಲ್ನಲ್ಲಿದೆ. ಈ ಮರ್ಮವನ್ನು ನೋಡ್ರಿ. ಯೋಗನು ಪೂರ್ವ ದಿಕ್ಕಿಗೆ ನಿಂತಿದ್ದನು, ಪಶ್ಚಿಮ ದಿಕ್ಕಿನಲ್ಲಿರುವ ಆತನ ವಿಮೋಚಕನನ್ನು ನೋಡಿದನು. ಯೋಗನು ಪೂರ್ವ ದಿಕ್ಕಿನಲ್ಲಿದ್ದಾನೆ, ಪಶ್ಚಿಮ ದಿಕ್ಕಿನಲ್ಲಿ ಆತನ ಆತನ ವಿಮೋಚಕನನ್ನ ನೋಡಿದನು. ಯಾವಾಗ 7 ಮುದ್ರೆಗಳ ದರ್ಶನ ಆತನು ನೋಡಲು ಶಕ್ತನಾದನೋ, ಆ ಗುಡುಗುಗಳನ್ನು ಕೇಳಿದನು. ಯೋಗನು ನೋಡ್ತಿದ್ದಾನೆ ಅಂದ್ರೆ ಪಶ್ಚಿಮಕ್ಕೆ, ಹಲ್ಲೆಲೂಯಾ, ಪಶ್ಚಿಮದಿಂದ ಬರುವ ವಿಮೋಚಕನನ್ನ ನೋಡಿದನು. ಇವತ್ತು ಕೂಡ ವಧು ಪಶ್ಚಿಮಕ್ಕೆ ನೋಡ್ತಾ ಇದೆ. ಹಲ್ಲೆಲೂಯಾ. ನೋಡ್ತವೆ, ಗುಡುಗಳನ್ನು ಕೇಳಿದನು. ಯೋಗನು ಪಶ್ಚಿಮ ದಿಕ್ಕಿನಿಂದ ಬರುವ ಆ ವಿಮೋಚಕನನ್ನು ನೋಡ್ತಿದ್ದಾನೆ ಮತ್ತು ಭೂಮಿ ಮೇಲೆ ನಿಂತಿದ್ದಾನೆ. ಯೋಗನು ನೋಡಿದನು, ತನಗೆ ತಾನು ಪಶ್ಚಿಮದಲ್ಲಿ ನೋಡಲು ಶಕ್ತನಾದನು. ತನ್ನ ವಿಮೋಚಕನೊಂದಿಗೆ ಆತನು ನಿಂತಿರುವುದನ್ನು ನೋಡಿದನು. ಆ ದಿನ ಯೋಗನಿಗೆ ಗೊತ್ತು, ಹಲ್ಲೆಲೂಯಾ, ಯೋಗನಿಗೆ ಗೊತ್ತು ನನ್ನ ಆತನ ಸಮಾಧಿ ಎಲ್ಲಿ ಮಾಡಬೇಕಂತ. ಯೋಗನಿಗೆ ಗೊತ್ತಾಯ್ತು, ವಿಮೋಚಕನು ನೋಡಿದನು ಮತ್ತು 7 ಮುದ್ರೆಗಳ ಒಪ್ಪನಾದನು. ಪ್ರಕಟಣೆ ತಿಳಿಯಿತು, ಈಗ ನನ್ನ ಸಮಾಧಿ ಅರಬ್ ಕಂಟ್ರಿಗಳಲ್ಲಿ ಇರಬಾರದು, ಪ್ಯಾಲಿಸ್ಟೈನ್ನಲ್ಲಿ ಇರ್ಬೇಕಂತೇಳಿ ಏನ್ ಮಾಡಿದ್ನು, ಆತನು ಸಮಸ್ತವನ್ನು ತೆಗೆದುಕೊಂಡು ಪಶ್ಚಿಮ ದೇಶಕ್ಕೆ ಹೊರಟು ಹೋಗ್ತಾನೆ. ಯಾರು? ಯೋಗ. ಹಲ್ಲೆಲೂಯಾ. ಸೌದಿ ಅರೇಬಿಯಾದಲ್ಲಿ ಆತನ ಸಮಾಧಿ ಮಾಡೋದಲ್ಲ, ಇಸ್ರಾಯೇಲ್ನಲ್ಲಿ ಆತನನ್ನು ಮೂಡಬೇಕಾಗಿದೆ. ಯೋಗನಿಗೆ ಸಮಾಧಿ ಎಲ್ಲಿ ಆಗ್ಬೇಕಾಗಿದೆ? ಪಶ್ಚಿಮ ದೇಶದಲ್ಲಿ ಆಗ್ಬೇಕಾಗಿದೆ. ಹಲ್ಲೆಲೂಯಾ. ಎಲ್ಲಿ ಆಗ್ಬೇಕಾಗಿದೆ? ಪಶ್ಚಿಮ ದೇಶದಲ್ಲಿ. ಯಾವಾಗ ಯೋಗನು ಈ ಗ್ರಂಥವನ್ನು ಹೊಂದಿಕೊಂಡನೋ, ಆತನು ತನ್ನ ಚೀಲವನ್ನು ತೆಗೆದುಕೊಂಡು, ತನ್ನ ಬ್ಯಾಗ್ ಅನ್ನು ತೆಗೆದುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಪ್ರಯಾಣ ಮಾಡಿದನು. 7 ಮುದ್ರೆ ಓಪನ್ ಆದವು. ಪ್ರಕಟಣೆ ತಿಳಿಯಿತು, ಕ್ರಿಸ್ತನು ಎಲ್ಲಿ ಇರ್ತಾನೆ, ಎಲ್ಲಿ ಆತನ ಪ್ರತ್ಯಕ್ಷತೆ ಇದೆ, ಆತನ ಒಂದು ದರ್ಶನವನ್ನು ಕಂಡ ನಂತರ ಬ್ಯಾಗ್ ಅನ್ನು ತೆಗೆದುಕೊಂಡು ಪಶ್ಚಿಮದಿಂದ ಪಶ್ಚಿಮಕ್ಕೆ ಪ್ರಯಾಣ ಬೆಳೆಸಿದನು. ಈ ಪ್ರಕಟಣೆಯಿಂದಾಗಿ ಆತನು ಪೂರ್ವವನ್ನು ಬಿಟ್ಟು ಪ್ಯಾಲಿಸ್ಟೈನ್ಗೆ ಹೋಗಿ ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅಲ್ಲಿ ತಾತ್ಕಾಲಿಕವಾಗಿ ವಾಸ ಮಾಡಿದನು. ಅಲ್ಲಿಯೇ ಮರಣ ಹೊಂದಿದನು, ಅಲ್ಲಿಯೇ ಸಮಾಧಿ ಮಾಡಿದನು. ಗ್ರಹಿಸಿದ್ರ? ಆ ಸಮಯದಲ್ಲಿ ಯೋಗನು ಪೂರ್ವದಿಂದ ಪಶ್ಚಿಮಕ್ಕೆ ಹೋದ ನಂತರ ಅಬ್ರಾಮನಿನ್ನು ಊರ್ ಪ್ರಾಂತದಲ್ಲೇ ಇದ್ದನು. ಅಬ್ರಾಮನಿನ್ನು ಜನಿಸೇ ಇರಲಿಲ್ಲ. ಪೂರ್ವ ಪ್ರಾಂತ್ಯ, ಪಶ್ಚಿಮ ದೇಶ, ಪೂರ್ವ ದೇಶದಲ್ಲಿ ಇದ್ದವರೆಲ್ಲ ಅಬ್ರಾಮ ತಂದೆ ಆಗಿರಲ್ಲ. ಇನ್ನು ಅಬ್ರಾಮ ಯೋಗನ ಸಮಾಧಿ ಆದಾಗ ಅಬ್ರಾಮನಿನ್ನು ಹುಟ್ಟಿರ್ಲೇ ಇಲ್ಲ. ಇಸ್ರಾಯೇಲ್ ದೇಶದಲ್ಲಿ ಸಮಾಧಿ ಆಯ್ತು. ಅಲ್ಲಿ ಯಾವುದು? ಯೋಗನು. ಅದೇ ಸಮಾಧಿ ಪಕ್ಕದ ಪ್ರಕಟಣೆ ಅಬ್ರಾಮನು ಹೊಂದಿಕೊಳ್ಳುವಂಥದ್ದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಈ ಸಂಗತಿಗಳಲ್ಲಿ ಇರಲಿ. ಮುಂದಿನ ಒಂದು ಹಲ್ಲೆಲೂಯಾ ಭಾನುವಾರದಲ್ಲಿ ಸಂಗತಿಗಳನ್ನು ಮತ್ತೆ ಮುಂದುವರಿಸ್ತೇನೆ. 2ನೇ ಭಾಗವಾಗಿ ದೇವರು ನಿಮ್ಮ ಒಬ್ಬೊಬ್ಬರನ್ನ ಆಶೀರ್ವದಿಸಲಿ. ಅದ್ಭುತವಾದಂಥ ಮಕ್ಕಳದ ಇದು ಅದ್ಭುತವಾದಂಥ ಸಂಗತಿಗಳು. ಯೋಗನ ಪಕ್ಕದಲ್ಲಿ ಸಮಾಧಿ ಆಗಬೇಕು, ಯಾಕಂದ್ರೆ ಅಲ್ಲಿನೇ ಎತ್ತಲ್ಪಡಕ್ಕೆ ಇರುವಂಥದ್ದು. ಮುಂದಿನ ಸಂಗತಿಯನ್ನು ಆಶ್ಚರ್ಯಕರವಾಗಿದೆ. ಅದನ್ನು ಆಸಕ್ತಿಯಿಂದ ಭಾನುವಾರದಲ್ಲಿ ನಾವು ಅದನ್ನು ನೋಡಿಕೊಳ್ಳೋಣ. ಭಾಗ 2 ಆಗಿ ನಾಡಿಕೊಳ್ಳುವ ಮೂಲಕವಾಗಿ ಈ ಸಂದೇಶವನ್ನು ಮುಕ್ತಾಯ ಮಾಡೋಣ. ಹಲ್ಲೆಲೂಯಾ. ಬೆಳಕು ಉಂಟಾಯಿತು, ಮಹಿಮೆಗೆ ಮಾರ್ಗವು ಕಂಡುಕೊಂಡೆನು. ಸಾಯಂಕಾಲದಲ್ಲಿ ಬೆಳಕು ಉಂಟಾಯಿತು, ಮಹಿಮೆಗೆ ಮಾರ್ಗವ ಕಂಡುಕೊಂಡೆನು. ಹಲ್ಲೆಲೂಯಾ, ಹಲ್ಲೆಲೂಯಾ.
ನೀತಿಯ ಮಾರ್ಗದಲ್ಲಿ ಬೆಳಕು ಇರುವುದು. ಯೇಸು ಕ್ರಿಸ್ತನ ನಾಮದಲ್ಲಿ ಜೀವ ಇರುವುದು. ನೀತಿಯ ಮಾರ್ಗದಲ್ಲಿ ಬೆಳಕು ಇರುವುದು. ಯೌವನರು ದೇವರನ್ನು ಅವರ ಆತ್ಮಕ್ಕೆ ಯೌವನರು ದೇವರನ್ನು ಅವರ ಆತ್ಮಕ್ಕೆ ದಿನಗಳೆಲ್ಲ ಲೆಕ್ಕಿಸಲ್ಪಟ್ಟಿದೆ. ಇಸ್ರಾಯೇಲು ಎಚ್ಚರವಾಗಿದೆ. ಪ್ರಾರ್ಥನೆ ಮಾಡಿಕೊಂಡು ಈ ಕೂಟ ಮುಕ್ತಾಯ ಮಾಡಿಕೊಳ್ಳ ದೇವರೇ ನೀವು ಸಲ್ಲಿಸ್ತೇವೆ, ನಮ್ಮ ಕೈ ಒಪ್ಪಿಸಿಕೊಡ್ತೇವೆ. ಆಮೇಲೆ ನಮ್ಮ ಜೊತೆಗೆ ನೋಡಿದಂಥ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡು. ಪ್ರಪಂಚದಲ್ಲಿ ಕನ್ನಡ ಮಾತಾಡುವಂಥದ್ದು ಎಲ್ಲೆಲ್ಲಿದೆಯೋ ಎಲ್ಲ ಕರ್ತನೆ ಅದ್ಭುತವಾಗಿ ಪ್ರಜ್ವಲಿಸಲಿ ಸಂದೇಶ. ನಿಮ್ಮ ಇವನ ಜೊತೆಗಿರು ಯಾಕಂದ್ರೆ ಎಲ್ಲ ಸೈತನ ಶಕ್ತಿಯನ್ನು ಒಡೆದಾಕಿ ಓದೋರು ಎಲ್ಲಿದ್ದಾರೆ ಒಟ್ಟುಗೂಡಿಸು ಈ ಸಂದೇಶ ಒಟ್ಟುಗೂಡಿಸಲಿ ಸ್ವಾಮಿ ಸಹಾಯ ಮಾಡು.
ಜೊತೆಗಿರು, ನಮ್ಮ ಜೊತೆ ಸೇರಿ ಆಮೇಲೆ ಹೇಳಿದಂತ, ನಮ್ಮ ಜೊತೆ ಸೇರಿ ಸ್ತುತಿಗೀತೆಗಳನ್ನು ಆಡಿದಂಥ, ವಾಕ್ಯ ಸಂದೇಶ ಕೇಳಿದಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸು. ಎಲ್ಲ ಕೊರೋನಾ ವೈರಸ್ನ ಭಯದಿಂದ ಅವರನ್ನು ಬಿಡುಗಡೆ ಮಾಡು. ಯಾವುದೇ ಭಯವಿಲ್ಲದೆ ಜೀವಿಸುವಂತೆ ಕೃಪೆ ಅನುಗ್ರಹಿಸು. ನಿನ್ನ ಶಕ್ತಿ ಮಹಿಮೆಯಿಂದ ಅವರನ್ನು ತುಂಬಿಸು. ಯಾವುದೇ ಭಯಪಡದಿರುವಂತೆ ಸಹಾಯ ಮಾಡು. ಅವ್ರ ಸಂಬಂಧಿಕರಲ್ಲಿ ಕೊರೋನಾ ಬಂದಿರ್ಬೋದು, ಅಥವಾ ಸಂಬಂಧಿಕರು ಅವರಲ್ಲಿ ಹೋಗ್ತಾ ಇರ್ಬೋದು, ಅಥವಾ ಸಂಕಟಗಳಲ್ಲಿ ಹೋಗ್ತಾ ಇರ್ಬೋದು, ಅಂತ ಎಲ್ಲ ಕರ್ತನಿನ ಮಕ್ಕಳನ್ನ ಮಹಿಮೆ ಪಡಿಸು. ಜೊತೆಗಿರು, ಧೈರ್ಯ ಕೊಡು. ಇವತ್ತು ಕೊರೋನಾ ವೈರಸ್ನ ಅನೇಕ ಸಂಬಂಧಿಕರು, ಸೇವಕರನ್ನ ಕೂಡ ಸಭೆ ಅಥವಾ ಸಂಬಂಧಿಕರು ಅಂತ ಕುಟುಂಬದವರು ಕಳ್ಕೊಂಡಿರ್ಬೋದು. ಮಗಳನ್ನು ಅಥವಾ ಬೇರೆ ಯಾರನ್ನು ಕಳ್ಕೊಂಡಿರ್ಬೋದು. ಅವರ ದುಃಖಕ್ಕೆ ದೇವರೇ ನೀನು ಜೊತೆಗಿದ್ದು ಸಹಾಯ ಮಾಡಿ ಅವರನ್ನು ಅದ್ಭುತ ರೀತಿಯಲ್ಲಿ ಚೈತನ್ಯಗೊಳಿಸಿ ಮೇಲೆತ್ತೆಂಬುದಕ್ಕೆ ಪ್ರಾರ್ಥಿಸ್ತಾರೆ. ಜೊತೆಗಿರು, ಧೈರ್ಯ ಕೊಡು. ಯಾವುದೇ ರೀತಿ ಕಳವಳಗೊಳ್ಳದಂತೆ ಅವರಿಗೆ ಧೈರ್ಯವನ್ನು ಅನುಗ್ರಹಿಸಿ ಮಹಿಮೆಯನ್ನು ಸಂತುಷ್ಟ ಮಾಡಿ. ಜೊತೆಗೆ ನೀನು ಮಹಿಮೆ ಹೊಂದಬೇಕಾಗಿ ನಮ್ಮೆಲ್ಲರನ್ನ ಕೆಲವಿಸ್ಕೊಡ್ತೇವೆ. ಕೊರೋನಾ ಸಂಪೂರ್ಣ ಬೇಗ ನಾಶಪಡಿಸು. ದೇಶವನ್ನು ಬಿಟ್ಟು ತೊಲಗು ಸೈತಾನನೇ. ನಿನ್ನ ಅದ್ಭುತಗಳನ್ನು ಮಾಡು. ಆತ್ಮವನ್ನು ತುಂಬಿಸು. ಎಲ್ಲ ಸಮಾಧಾನ ಶಾಂತಿ ಕೊಡು. ಜಗತ್ತಿಗೆ ಶಾಂತಿ ಅನುಗ್ರಹಿಸು, ಸಮಾಧಾನ ಅನುಗ್ರಹಿಸು. ನಮ್ಮ ಕರ್ನಾಟಕಕ್ಕೂ ಶಾಂತಿ ಸಮಾಧಾನ ಅನುಗ್ರಹಿಸು. ದೇಶಕ್ಕೂ ಶಾಂತಿ ಸಮಾಧಾನ ಅನುಗ್ರಹಿಸು. ಎಲ್ಲ ಭಯ ನಿಲ್ಲಿಸಲು ನಾಶ ಆಗಲಿ. ಹಾಸ್ಪಿಟಲ್ ಇರ್ತಕ್ಕಂಥ ಹೋರಾಟತಕ್ಕಂಥ ಎಲ್ಲರಿಗೆ ಜೀವ ಕೊಟ್ಟು ಆಶೀರ್ವಾದ ಮಾಡಿ ಅದ್ಭುತ ಮಾಡಿ ನಡೆಸಬೇಕಾಗಿ ನಮ್ಮ ಕರ್ತನು ಒಡೆಯನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇಲೆ